ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಜ್ಯೋತಿಷ್ಯ ಕಾರ್ಯಕ್ರಮ, ಅದುವೇ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ. ಪಂಚಾಂಗ ಶ್ರವಣ ಮಾಡೋಣವಾ? ಆಗಲಿ. ಓಂ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೆ ಮಹಾಮಂಡಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಯಾರ್ಯಾರು ಡಿಸೆಂಬರ್ ತಿಂಗಳ 17ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ಬುಧವಾರ ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಚಂದ್ರನ ಸಂಚಾರ ಇರುವಂಥದ್ದು. ಇದರ ಜೊತೆಯಲ್ಲಿ ಸುಕರ್ಮ ಅನ್ನುವಂತಹ ಯೋಗ ಇದೆ, ಗರಜಕರಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ ಧನುರ್ಮಾಸ ನೆನ್ನೆಯಿಂದ ಆರಂಭ ಆಗಿದೆ, ನಿಮಗೆಲ್ಲ ಗೊತ್ತು. ನೆನ್ನೆ ಕಾರ್ಯಕ್ರಮದಲ್ಲಿ ಆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಧನುರ್ಮಾಸದ ಆಚರಣೆ ಬಗ್ಗೆ ಕೂಡ ಹೇಳಿದ್ದೀನಿ, ಅದನ್ನು ಇವತ್ತು ಮುಂದುವರಿಸ್ಕೊಂಡು ಹೋಗಿ. ಇದರ ಜೊತೆಯಲ್ಲಿ ಇವತ್ತಿನ ಗ್ರಹಸ್ಥಿತಿಯನ್ನು ಒಂದು ಸಾರಿ ಗಮನಿಸೋದಾದರೆ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾ ರಾಶಿಯಲ್ಲಿ ಚಂದ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಶುಕ್ರ, ಧನುರಾಶಿಯಲ್ಲಿ ರವಿ ಮತ್ತು ಮಂಗಳ, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂತಹದ್ದು. ಇದು ಇವತ್ತಿನ ವಿಶೇಷ ಗ್ರಹ ಸ್ಥಿತಿಯ ಒಂದು ವಿಷಯ. ಖಂಡಿತ ಗುರುಗಳೇ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ಈ ದಿನ ನೋಡೋಣ. ಮೇಷರಾಶಿಯಿಂದ ಆರಂಭ ಮಾಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥಾಧಿಪತಿಯಾಗಿ ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ಸುಮಾರು 12 ಗಂಟೆಯ ಆಸುಪಾಸಿನಲ್ಲಿ ವೃಶ್ಚಿಕ ರಾಶಿಗೆ ಬುಧನ ಜೊತೆಯಲ್ಲಿ ಬಂದು ಅಷ್ಟಮಕ್ಕೆ ಸೇರ್ತಾನೆ. ಅಷ್ಟಮ ಭಾವದಲ್ಲಿ ಬುಧನ ಜೊತೆಯಲ್ಲಿ ಬಂದು ಸೇರಿದಾಗ ಅಷ್ಟಮದಲ್ಲಿ ಬುಧಚಂದ್ರ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ಧನರಾಶಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ದ್ವಿತೀಯ ರಾಶಿಗೆ ಬುಧ ಮತ್ತು ಚಂದ್ರರ ದೃಷ್ಟಿ ಇದೆ ಅಂತಂದ್ರೆ ಇರ್ರಿಲೆವೆಂಟ್ ಟಾಕಿಂಗ್, ಅಸಂಬದ್ಧವಾಗಿ ಪ್ರಲಾಪ ಮಾಡ್ತಕ್ಕಂಥದ್ದು. ಒಂದು ಸಲ ಮಾನಸಿಕವಾಗಿ ಬೇಸರದಿಂದಾಗಿ, ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಮೇಷರಾಶಿಯವರಿಗೆ ಇದು ಬಹಳ ಒಂದು ತರ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಏನೋ ಮಾತಾಡ್ಬಿಡೋದು, ಸಂಬಂಧ ಇಲ್ಲದೆ ಯಾರ್ಯಾರ ಹತ್ರ ಏನೇನೋ ಹೇಳ್ಬಿಡೋದು, ಕುಟುಂಬದ ವಾತಾವರಣವನ್ನ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಸೂಚಿಸುತ್ತೆ. ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಸಪ್ತಮಾಧಿಪತಿಯೂ ಹೌದು. ಹಾಗಾಗಿ ಶುಕ್ರನ ಜೊತೆಯಲ್ಲಿ ಇರೋದ್ರಿಂದ ವಿಶೇಷವಾಗಿ ಹೇಳಬೇಕು ಅಂದ್ರೆ ಅಸಂಬದ್ಧವಾಗಿ ಸಂಬಂಧವಿಲ್ಲದ ವಿಷಯಗಳಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ತಕರಾರಾಗ್ತಕ್ಕಂಥ ಲಕ್ಷಣಗಳು ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಸಮಾಧಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡುವಂಥದ್ದು, ಜೊತೆಯಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದು ಆ ನಂತರದಲ್ಲಿ ಪುನಃ ಮತ್ತೆ ಸ್ವಲ್ಪ ಕಿರಿಕಿರಿಯ ಸ್ಥಿತಿಗೆ ಹೋಗಿ ಪುನಃ ಮತ್ತೆ ಸಮಾಧಾನವನ್ನು ಹೊಂದತಕ್ಕಂಥ ಒಂದು ಸ್ಥಿತಿ ಕೂಡ ಇದೆ. ಕಾರಣ, ಯಾವಾಗ ವಿಶಾಖ ನಕ್ಷತ್ರವನ್ನ ಬಿಟ್ಟು ಚಂದ್ರ ಅನುರಾಧ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನಲ್ಲ, ಸುಮಾರು 4 ಗಂಟೆ ನಂತರ ಸಾಯಂಕಾಲ, ಆ ನಂತರದಲ್ಲಿ ಸಾಕಷ್ಟು ಸಮಾಧಾನವನ್ನು ನೋಡ್ಲಿಕ್ಕೆ ಕೂಡ ಅವಕಾಶಗಳು ಉಂಟು. ಕಾರಣ, ಬುಧ ಚಂದ್ರ ಯೋಗ ಸಪ್ತಮದಲ್ಲಿ ಬಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ನಷ್ಟವನ್ನು ಆರಂಭದಲ್ಲಿ ಉಂಟು ಮಾಡಿದರು. ಬರ್ತಾ ಬರ್ತಾ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಷಷ್ಠಾಧಿಪತಿ ಆಗಿರತಕ್ಕಂತಹ ಶುಕ್ರ ಅಲ್ಲಿ ಬಂದಿರೋದ್ರಿಂದ, ರಾಶಿಗೆ ದೃಷ್ಟಿಯನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿನ ಅನುಕೂಲತೆ ಕೂಡ ಕಾಣಿಸುತ್ತೆ. ಸಾಲಬಾಧೆಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. ದೈವಬಲ ಅಥವಾ ಗುರುಬಲ ಅಂತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಅನುಕೂಲತೆಗಳು ಹೆಚ್ಚಾಗ್ತಕ್ಕಂಥ ಲಕ್ಷಣ ಇದೆ. ಏಕಾದಶಿಯಲ್ಲಿ ಶನಿ ಇರೋದ್ರಿಂದ ಲಾಭಾಂಶದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಅಥವಾ ಕೊರತೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ವೃಷಭ ರಾಶಿಯವರು ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಅಷ್ಟಮದಲ್ಲಿ ಯಾವ ಒಂದು
ಮಂಗಳಾದಿತ್ಯ ಯೋಗ ಅಥವಾ ಆದಿತ್ಯ ಮತ್ತು ಮಂಗಳರ ಯೋಗ ಏನಿದೆಯಲ್ಲ, ಸೂರ್ಯ ಮಂಗಳ ಯೋಗ, ರವಿ ಮಂಗಳ ಯೋಗ ಹೇಳೆಲ್ಲ ಹೇಳ್ತೇವೆ. ಒಳ್ಳೆ ಒಂದು ಯೋಗ ಹೌದು, ಸಾಮ್ರಾಜ್ಯ ಯೋಗವೂ ಹೌದು. ಆದರೆ ಅಷ್ಟಮದಲ್ಲಿರೋದ್ರಿಂದ ವೃಷಭ ರಾಶಿ ಕೆಲವರಿಗೆ ಅಧಿಕಾರ ಸ್ಥಾನದಲ್ಲಿ ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅದರಲ್ಲೂ ಅಧಿಕಾರ ಪ್ರಾಪ್ತಿ ಆಗುತ್ತೆ. ಇನ್ನೇನು ಅಧಿಕಾರ ಸಿಕ್ತು ಅಂತ ಅನ್ಕೊಂಡಿರೋ ಹಂತದಲ್ಲಿ ಅದೊಂದು ಥರ ಕನ್ನಡಿ ಗಂಟು ಅನ್ನೋ ರೀತಿಯಲ್ಲಿ ಕಾಣಿಸುವಂಥ ಲಕ್ಷಣ ಕಾಣಿಸುತ್ತೆ. ಇದಕ್ಕೋಸ್ಕರವಾಗಿ ವಿಶೇಷವಾಗಿ ಗಾಯತ್ರಿ ಪ್ರತಿಪಾದ್ಯನಾಗಿರತಕ್ಕಂತಹ ಸೂರ್ಯನನ್ನ ಗಾಯತ್ರಿ ಸ್ವರೂಪದಿಂದ ಉಪಾಸನೆ ಮಾಡಿದರೆ ಅನುಕೂಲವಾಗುತ್ತೆ, ಶುಭ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಧನಾಧಿಪತಿ ಪಂಚಮ ಮತ್ತು ಷಷ್ಠ ಭಾವದಲ್ಲಿರ್ತಕ್ಕಂತಹ ಒಂದು ಯೋಗ. ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಆರಂಭಿಕ ಹಂತದಲ್ಲಿ ಕಂಡ್ರು, ಆನಂತರದಲ್ಲಿ ಸ್ವಲ್ಪ ಅನುಕೂಲತೆ ಕಾಣ್ತಕ್ಕಂಥದ್ದು. ಕೆಲವರಿಗೆ ಷಷ್ಠ ಸ್ಥಾನಕ್ಕೆ ಬುಧನ ಜೊತೆಯಲ್ಲಿ ಬಂದು ಸೇರಿದಾಗ ಚತುರ್ಥ ಮತ್ತು ದ್ವಿತೀಯಾಧಿಪತಿಗಳ ಸಂಗಮ ಆಗ್ತಕ್ಕಂಥದ್ದು ಒಳ್ಳೆ ಯೋಗ. ಅದು ಕಾರಣ ಏನಪ್ಪಾ ಅಂತಂದ್ರೆ, ಕೌಟುಂಬಿಕವಾಗಿ ಯಾವುದಾದ್ರೂ ಒಂದು ದುಡ್ಡು ಕಾಸಿನಲ್ಲಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿರ್ಬೋದು, ಮನೆ ವಾತಾವರಣದಲ್ಲಿರ್ಬೋದು, ಎಲ್ಲ ವಿಭಾಗದಲ್ಲಿ ಮಾತುಕತೆಗಳ ಮುಖಾಂತರವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಬರ್ತಕ್ಕಂಥ ದಿನಗಳನ್ನ ಸುಖಮಯ ಮಾಡ್ಕೊಳ್ತಕ್ಕಂಥ ಅವಕಾಶ ಸಿಗುವಂಥ ಪೂರ್ಣ ಒಂದು ಗ್ರಹಸ್ಥಿತಿ ಅಂತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ. ಆದರೆ ಸಪ್ತಮ ಭಾವದಲ್ಲಿರ್ತಕ್ಕಂಥ ರವಿಮಂಗಳ ಯೋಗದ ಫಲವಾಗಿ ಅದಕ್ಕೆ ಅಡಚಣೆಗಳು ಕೂಡ ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಪೂರ್ಣವಾದ ಸಹಕಾರ ಒಡ ಹುಟ್ಟಿದವರಿಂದ ದೊರಕುವುದು ಕಷ್ಟವಾಗಿ ಕಾಣಿಸುತ್ತೆ. ಕಾರಕರು ಮತ್ತು ಸ್ಥಾನಾಧಿಪತ್ಯವು ಎರಡೂ ಆಗಿರತಕ್ಕಂಥ ರವಿ ಮತ್ತು ಮಂಗಳರ ಸ್ಥಿತಿ ಮತ್ತು ನಿಮ್ಮ ರಾಶಿಯಿಂದ ಗುರುವಿನ ದೃಷ್ಟಿ, ಕರ್ಮದಿಂದ ಶನಿಯ ದೃಷ್ಟಿ, ಹಳೆ ಯಾವುದೋ ಕರ್ಮದ ಫಲವನ್ನ ಅಥವಾ ಆವತ್ತು ನೀನು ಹಾಗೆ ಮಾಡಿದ್ದೆ, ಇವತ್ತು ನೀನು ಹೀಗೆ ಮಾಡಿದ್ದೆ ಹೇಳಿ ಅದನ್ನೆಲ್ಲ ಕೆಣಕಿ ಆಗ್ತಕ್ಕಂಥ ಕೆಲಸವನ್ನು ಹಾಳು ಮಾಡ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಸುಬ್ರಹ್ಮಣ್ಯನ ಉಪಾಸನೆಯನ್ನು ಮಾಡ್ಕೊಳ್ಳಿ, ತಿಳಿಯಾಗಿ ಅನುಗ್ರಹ ಅಂತಕ್ಕಂಥದ್ದು ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂತಹದ್ದು ಕರ್ಮಭಾವ ಮತ್ತು ಲಾಭಸ್ಥಿತಿಗಳಲ್ಲಿರ್ತಕ್ಕಂತಹ ಚಂದ್ರನ ಒಂದು ದೃಷ್ಟಿ. ಇದು ಅನುಕೂಲವನ್ನು ಕೂಡ ಕೊಡುತ್ತೆ. ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಶುಕ್ರನೊಂದಿಗೆ ಸೇರಿದಾಗ ಚಂದ್ರ ಸ್ವಲ್ಪ ಲಾಭಾಂಶದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ವಾಹನ ಸಂಚಾರದಲ್ಲಿ, ವಾಹನ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಎಲೆಕ್ಟ್ರಿಕ್ ಉಪಕರಣಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಕೂಡ ಸ್ವಲ್ಪ ಮಟ್ಟಿನ ಅನುಕೂಲ, ಲಾಭಗಳನ್ನು ಕೂಡ ನೋಡಬಹುದಾಗಿರುತ್ತೆ. ಇವತ್ತಿನ ದಿನ ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಬಾಧೆ ಅಷ್ಟಮದಲ್ಲಿರ್ತಕ್ಕಂಥ ರಾಹುವಿನಿಂದ ಬರತಕ್ಕಂಥ ಲಕ್ಷಣ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗಂಟು ನೋವಿರಬಹುದು ಅಥವಾ ಚರ್ಮದಲ್ಲಿ ರ್ಯಾಷಸ್, ಗುಳ್ಳೆಗಳು ಉಂಟಾಗ್ತಕ್ಕಂಥದ್ದು, ಕಜ್ಜಿ ಲಕ್ಷಣಗಳನ್ನು ಕೂಡ ಕೆಲವು ಕರ್ಕಾಟಕ ರಾಶಿಯವರಿಗೆ ಊಹಿಸಬಹುದಾಗಿರುತ್ತೆ. ಗೋಮೂತ್ರದ ಒಂದು ಅದು ದ್ರಾವಣವನ್ನು ಸಿದ್ಧಪಡಿಸ್ತಕ್ಕಂಥದ್ದು, ಗೋಮೂತ್ರ ಮತ್ತು ಸಗಣಿಯನ್ನ ಕರಡ್ಬಿಟ್ಟು ಅದೊಂದು ದ್ರಾವಣವಾಗಿ ಮಾಡಿ ಅದನ್ನ ಆ ಒಂದು ಜಾಗದ ಮೇಲೆ ಅಪ್ಲೈ ಮಾಡೋದ್ರ ಮುಖಾಂತರವಾಗಿ ಅದು ಪರಿಹಾರವಾಗುತ್ತೆ. ಜೊತೆಯಲ್ಲಿ ಗೋ ಸೇವೆಯನ್ನ ಮಾಡುವುದರಿಂದ ಕೂಡ ಪರಿಹಾರ ಅಂತಕ್ಕಂಥ ಕಾಣುತ್ತೆ. ಪ್ರಯತ್ನ ಮಾಡಿ. ಶುಭವಾಗಿ. ಗುರುಗಳೇ, ಇವತ್ತು ಯಾವ ಸುಕ್ಷೇತ್ರ ಕರ್ಕೊಂಡು ಹೋಗ್ತಿದ್ದೀರಾ ನಮ್ಮನ್ನ? ಇವತ್ತು ರಾಮಾಯಣ ಕಾಲಕ್ಕೆ ಮತ್ತೆ ಹೋಗ್ಬೇಕಾಗಿ ಬರುತ್ತೆ. ಹಿಂದಿನ ವಾರ ಕೂಡ ನಾವು ರಾಮಾಯಣ ಕಾಲಕ್ಕೆ ಹೋಗಿದ್ವಿ. ಈಗ ಕೂಡ ನಾವು ರಾಮಾಯಣ ಕಾಲಕ್ಕೆ ಹೋಗ್ಬೇಕು. ಆ ಕಾಲದಲ್ಲಿ ಏನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಸುಮೇರು ಪರ್ವತದ ಪ್ರದೇಶದ ರಾಜ ಅಥವಾ ಮೇರು ಪರ್ವತದ ರಾಜನಾಗಿರ್ತಕ್ಕಂಥ ಸುಮೇರು ಮಹಾರಾಜನಿಗೆ ಭಗವತ್ ಶಕ್ತಿಯ ಅನೇಕ ರೂಪಗಳು ತನ್ನಲ್ಲಿ ನೆಲೆ ನಿಂತಿರೋದು, ಇನ್ನು ಮುಂದಿನ ಪ್ರಪಂಚಗಳಲ್ಲಿ ಕೂಡ ಭಗವಂತ ಏನೇನು ಅವತಾರವನ್ನು ಮಾಡ್ತಾನೆ ಅದೆಲ್ಲವಕ್ಕೂ ಕೂಡ ಆಶ್ರಯದಾತರಾಗಿರ್ತಕ್ಕಂಥ ಒಂದು ಸಂತತಿ ತನಗೆ ಪ್ರಾಪ್ತಿಯಾಗಬೇಕು ಅಂತ ಅಪೇಕ್ಷೆ ಉಂಟಾಗತ್ತೆ. ಅವನೇನ್ ಮಾಡ್ತಾನೆ? ಸುಮೇರು ಮಹಾರಾಜ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಅವನಿಂದ ಅನುಗ್ರಹಭೂತವಾಗಿರ್ತಕ್ಕಂಥ ಒಬ್ಬ ಮಗನನ್ನ ಪಡ್ಕೊಳ್ತಾನೆ. ಅವನಿಗೆ ಭದ್ರ ಅನ್ನುವಂಥ ಹೆಸರನ್ನ ಇಡ್ತಾನೆ. ಆ ಭದ್ರ ಅನ್ನುವಂತಹ ಹೆಸರಿನಿಂದ ನಾಮಕರಣಗೊಂಡಂತಹ ಸುಮೇರು ಮಹಾರಾಜರ ಮಗ ಭಾರತದ ದಕ್ಷಿಣ ಭಾಗಕ್ಕೆ ಗೋದಾವರಿ ನದಿಯ ತೀರಕ್ಕೆ ಬರ್ತಾನೆ. ಗೋದಾವರಿ ನದಿಯ ತೀರದಲ್ಲಿ ಬಂದು ನೆಲೆ ನಿಂತು ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂತಹ ಅವನ ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮ ನನ್ನ ಮುಂದಿನ ಅವತಾರದಲ್ಲಿ ನಿನ್ನ ಜಾಗದಲ್ಲಿ ಬಂದು ನಾನು ನಿವಾಸ ಮಾಡ್ತೇನೆ ಎನ್ನುವಂತಹ ಒಂದು ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಕಾಲ ಕಳೆಯುತ್ತೆ. ಅಯೋಧ್ಯೆಯಿಂದ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಏನ್ ಬರ್ತಾನಲ್ಲ, ಹಾಗೆ ಬಂದವನು ಗೋದಾವರಿ ನದಿ ತೀರದಲ್ಲಿ, ಇವತ್ತೆಲ್ಲ ನಮಗೆಲ್ಲ ಗೊತ್ತು, ಪಂಚವಟಿ ದಂಡಕಾರಣ್ಯಕ್ಕೆ ಬರ್ತಾನೆ. ಚಿತ್ರಕೂಟದಲ್ಲಿ 1 ವರ್ಷ ಮಾತ್ರ ಇರ್ತಾನೆ. ಆನಂತರ ದಂಡಕಾರಣ್ಯಕ್ಕೆ ಬರ್ತಾನೆ.
ಹೆಚ್ಚು ಕಡಿಮೆ 10 ವರ್ಷಗಳ ಕಾಲ ದಂಡಕಾರಣ್ಯ ಪ್ರದೇಶದಲ್ಲಿಯೇ ಅವನು ಇದ್ದ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಶ್ರೀರಾಮಚಂದ್ರ ಈ ಒಂದು ಭದ್ರಾಚಲ ಅಂತ ಹೇಳ್ತಕ್ಕಂಥ ಏನು ಬೆಟ್ಟ ಇದೆಯಲ್ಲ, ಈ ಭದ್ರಾಚಲ ಬೆಟ್ಟದ ಮೇಲೆ, ಅಚಲ ಅಂದ್ರೆ ಬೆಟ್ಟ ಅಂತ, ಭದ್ರ ಅಂತಕ್ಕಂಥದ್ದು ಸುಮೇರು ಮಹಾರಾಜನ ಮಗನಾಗಿರ್ತಕ್ಕಂಥವನ ಹೆಸರು. ಅವನ ಒಂದು ಆಡಳಿತ ಇದ್ದಂಥ ಪ್ರದೇಶವಾಗಿರೋದ್ರಿಂದ ಅದು ಭದ್ರಾಚಲ ಅಂತಕ್ಕಂಥ ಹೆಸರು. ಹಿಮಾಲಯ, ಹಿಮವಂತನ ಒಂದು ಯಜಮಾನಿಕೆ ಇರತಕ್ಕಂಥದ್ದು ಹಿಮಾಚಲ, ಹಾಗೆ ಇದು ಭದ್ರಾಚಲ. ಹೀಗೆ ಭದ್ರಾಚಲದಲ್ಲಿ ರಾಮಚಂದ್ರ ಮತ್ತು ಸೀತಾದೇವಿ ಲಕ್ಷ್ಮಣ ಸಹಿತರಾಗಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪರ್ಣಕುಟೀರವನ್ನು ನಿರ್ಮಾಣ ಮಾಡು ಅಂತ ಹೇಳಿ ಲಕ್ಷ್ಮಣನಿಗೆ ಅಲ್ಲಿ ಪರ್ಣಕುಟೀರವನ್ನ ನಿರ್ಮಾಣ ಮಾಡಿಕೊಂಡ ಅಂತಕ್ಕಂಥದ್ದು. ಅಲ್ಲಿಯ ಒಂದು ಪ್ರಕೃತಿ, ಆ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸೌಂದರ್ಯವನ್ನು ಕಂಡು, ಗೋದಾವರಿ ನದಿಯ ಒಂದು ಆ ಸೌಂದರ್ಯವನ್ನು ಕಂಡು ಬಹಳ ಸಂತೋಷಿತನಾಗಿ ಅಲ್ಲಿಯೇ ನೆಲೆ ನಿಲ್ತಾನೆ ಕೂಡ. ಅನೇಕ ವರ್ಷಗಳ ಕಾಲ ಅಲ್ಲಿರ್ತಾರೆ ಅಂತ ಬರುತ್ತೆ ಈ ಒಂದು ಸ್ಥಳ ಮಹಾತ್ಮೆ. ಆ ನಂತರದಲ್ಲಿ ಒಂದು ದಿನ ನಮಗೆಲ್ಲ ಕಥೆ ಗೊತ್ತಿದೆ, ರಾಮಾಯಣದಲ್ಲಿ ನೋಡಿರ್ತೇವೆ. ಏನಂತಂದ್ರೆ ಮಾರೀಚ ಮಾಯಾಮೃಗದ ರೂಪದಲ್ಲಿ ಬರ್ತಾನೆ. ಅವನನ್ನ ಅನುಸರಿಸಿ ಹೋಗ್ತಕ್ಕಂತಹ ಶ್ರೀರಾಮಚಂದ್ರ ಆ ಮಾರೀಚನ ಸಂಹಾರ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸೀತಾಪಹರಣ ಆಗುತ್ತೆ. ಆ ಸಂದರ್ಭದಲ್ಲಿ ಹೊರಟು ನಿಂತಹ ಶ್ರೀರಾಮನನ್ನ ಈ ಭದ್ರ ಮಹಾರಾಜ, ಭದ್ರಾಚಲದ ಯಜಮಾನ, ಅವನು ಪ್ರಾರ್ಥನೆ ಮಾಡ್ತಾನೆ, ಪ್ರಭು ನೀನು ನನ್ನನ್ನು ಬಿಟ್ಟು ಹೊರಟು ಬಿಟ್ಟಿಯಲ್ಲ, ಎಷ್ಟು ಸಂತೋಷದಲ್ಲಿದ್ದೆ ನಾನು, ನೀನು ಇಲ್ಲಿಯೇ ನೆಲೆ ನಿಲ್ಲಬೇಕು ಭಕ್ತರನ್ನು ಅನುಗ್ರಹ ಮಾಡ್ತಾ ಅಂತೇಳಿ ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಅಪ್ಪ ನನ್ನ ಹಿಂಗೆ ಸೀತೆ ಅಪಹರಣ ಆಗ್ಬಿಟ್ಟಿದ್ದಾಳಲ್ಲ, ನಾನು ಹೋಗಿ ಆಕೆಯನ್ನ ಕರ್ಕೊಂಡು ಬರಬೇಕು, ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು, ಮತ್ತೆ ಅಯೋಧ್ಯೆಗೆ ಹೋಗ್ಬೇಕು, ರಾಜ್ಯಭಾರ ವಹಿಸ್ಕೊಳ್ಬೇಕು. ಹಾಗಾಗಿ ಆ ನಂತರದಲ್ಲಿ ಮತ್ತೆ ನಾನು ಬರ್ತೇನೆ, ನಿನಗೆ ಅನುಗ್ರಹ ಮಾಡ್ತೇನೆ, ನಿನ್ನ ಒಂದು ಸನ್ನಿಧಾನ ಅಂದ್ರೆ ನಿನ್ನ ಒಂದು ಈ ಕ್ಷೇತ್ರದಲ್ಲಿ ನನ್ನ ಸನ್ನಿಧಾನವನ್ನು ಇಡ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಆ ನಂತರ ರಾವಣನ ಜೊತೆಲಿ ಯುದ್ಧ ಆಯಿತು, ಸೇತು, ಅದಕ್ಕಿಂತ ಮೊದಲು ಸೇತು ಬಂಧ ಇತ್ಯಾದಿಗಳೆಲ್ಲ ಕಥೆ ನಮಗೆಲ್ಲ ಗೊತ್ತಿದೆ. ಇದಾದ ನಂತರದಲ್ಲಿ ಶ್ರೀರಾಮಚಂದ್ರ ಆ ಅಯೋಧ್ಯೆಗೆ ವಾಪಸ್ ಆಗ್ತಾನೆ. ರಾಜ್ಯಭಾರ ಇತ್ಯಾದಿಗಳು ಅವತಾರವೂ ಸಹ ಮುಗಿದು ಹೋಗ್ತದೆ. ಪುನಃ ಈ ಭದ್ರ ಏನ್ ಮಾಡ್ತಾನೆ, ತಪಸ್ಸೆ ಕೊಡ್ತಾನೆ. ಸ್ವಾಮಿ ಏನು ಕಥೆ, ಬಂದು ದರ್ಶನ ಕೊಡ್ತೀನಿ, ಇಲ್ಲಿ ನೆಲೆ ನಿಲ್ತೇನೆ ನಾನು ಭಕ್ತರನ್ನು ಉದ್ಧಾರ ಮಾಡೋದಕ್ಕಾಗಿ ಅಂತೇಳಿ ಹೇಳಿ ಬರಲೇ ಇಲ್ವಲ್ಲ ಪ್ರಭು ಅಂತೇಳಿ ಬಹಳ ದುಃಖದಿಂದ ಪ್ರಾರ್ಥನೆ ಮಾಡಿದಾಗ ಅವತಾರವನ್ನು ಮುಗಿಸಿ ಹೋಗಿದ್ದಂತಹ ಪರಮಾತ್ಮನಿಗೆ, ಮಹಾವಿಷ್ಣುವಿಗೆ, ಅಯ್ಯೋ ಎಂತ ಕೆಲಸ ಮಾಡದೆ ಭಕ್ತನಿಗೆ ತಾನು ದರ್ಶನ ಕೊಡ್ಲೇ ಇಲ್ವಲ್ಲ ಅಂತ ಹೇಳಿ ಲಘು ಬಗೆಯಿಂದ ರಾಮಾವತಾರದಲ್ಲಿ ಅವನು ಕೋದಂಡ ದೀಕ್ಷಾಗುರು ಅಂತ ಹೇಳ್ತಾರೆ. ಕೋದಂಡ ದೀಕ್ಷಾಗುರು ಅಂತಂದ್ರೆ ಎಡಗೈಯಲ್ಲಿ ಕೋದಂಡ ಅಂತಂದ್ರೆ ಬಿಲ್ಲು, ಧನುಸ್ಸು, ಬಲಗೈಯಲ್ಲಿ ಬಾಣವನ್ನು ಹಿಡಿದಿರ್ತಕ್ಕಂಥದ್ದು. ಆ ರೂಪದಲ್ಲಿ ದರ್ಶನ ಕೊಡ್ಬೇಕಲ್ಲ. ಸೀತಾ ಲಕ್ಷ್ಮಣ ಅಂದ್ರೆ ಶೇಷ, ಹಾಗಾಗಿ ಆದಿಶೇಷನನ್ನ ಲಕ್ಷ್ಮಣನನ್ನಾಗಿ ರೂಪಾಂತರಿಸಿ ಮಹಾಲಕ್ಷ್ಮಿಯನ್ನ ಸೀತೆಯಾಗಿ ರೂಪಾಂತರಿಸಿ ತಾನು ರಾಮನಾಗಿ ರೂಪಾಂತರ ಮಾಡ್ಕೊಂಡು ಬಂದ್ಬಿಟ್ಟ. ಬಂದ್ರೆ ಏನಾಗಿದೆ, ವೈಷ್ಣವ ಸಾಂಕೇತವಾಗಿರ್ತಕ್ಕಂತಹ ಶಂಖಚಕ್ರಗಳು ಹಾಗೆ ಇದೆ. ಅವನು ರಾಮ ದ್ವಿಭುಜ, ಕೃಷ್ಣ ದ್ವಿಭುಜ. ರಾಮನಿಗೆ ಚತುರ್ಭುಜ ರೂಪ ಇಲ್ಲ, ಕೃಷ್ಣನಿಗೂ ಚತುರ್ಭುಜ ರೂಪ ಇಲ್ಲ. ಭಗವಂತನ ಬೇರೆ ಎಲ್ಲ ಅವತಾರಗಳಲ್ಲಿ ಚತುರ್ಭುಜ ರೂಪ ಇದೆ. ಕಲ್ಕಿ, ಬುದ್ಧ, ವಾಮನ, ರಾಮ, ಕೃಷ್ಣ, ಪರಶುರಾಮ, ಈ 6 ರೂಪಗಳಿಗೆ ಚತುರ್ಭುಜ ರೂಪ ಇಲ್ಲ, ಕೇವಲ ದ್ವಿಭುಜ ರೂಪ. ಇಲ್ಲೇನಾಯ್ತು, ತಾನು ಈ ರೂಪದಲ್ಲಿ ದರ್ಶನ ಕೊಡಬೇಕು ಅಂತಕ್ಕಂಥ ಇಚ್ಛೆ ಪರಮಾತ್ಮನದ್ದು ಹೇಳೋದಕ್ಕೆ ಸ್ಪಷ್ಟ. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ಚತುರ್ಭುಜ ರೂಪನಾಗಿ ರಾಮದರ್ಶನವನ್ನು ಕೊಡ್ತಾನೆ. ಅಂದ್ರೆ ಚತುರ್ಭುಜವನ್ನು ಹೊಂದಿದಂತಹ ರಾಮಚಂದ್ರನ ರೂಪದಿಂದ ಭದ್ರನ ಎದುರು ಪ್ರತ್ಯಕ್ಷವಾಗಿ ಭದ್ರಾಚಲದ ಮೇಲೆ ನಿಂತು ಅವನಿಗೆ ಹೇಳ್ತಾನೆ, ನಾನು ನಿನ್ನ ಬೇಡಿಕೆಯಂತೆ, ನಿನ್ನ ಅಪೇಕ್ಷೆಯಂತೆ ನಿನ್ನ ಬೆಟ್ಟದ ಮೇಲೆ ಇಲ್ಲಿ ನಾನು ನಿಂತಿದ್ದೇನೆ ಅಂತ ಹೇಳಿ ತಾನು ಸ್ವಯಂಭೂ ಅಂದ್ರೆ ವಿಗ್ರಹಗಳ ರೂಪದಲ್ಲಿ ಅಲ್ಲಿ ನೆಲೆಯಾಗಿ ಅಂತರ್ಧಾನ ಆಗ್ತಾನೆ. ಅಂದ್ರೆ ವಿಗ್ರಹದೊಳಗೆ ಐಕ್ಯನಾಗ್ತಾನೆ ಅಥವಾ ವಿಗ್ರಹ ರೂಪವನ್ನ ಹೊಂದಿ ಅಲ್ಲಿಯೇ ನೆಲೆ ನಿಲ್ತಾನೆ. ಇದರಿಂದ ಭದ್ರನಿಗೆ ಬಹಳ ಸಂತೋಷ ಆಯಿತು. ವ್ಯವಸ್ಥಿತವಾದ ರೀತಿಯಲ್ಲಿ ಋಷಿಮುನಿಗಳನ್ನೆಲ್ಲ ಕರೆಸಿ ಪೂಜೆ, ಆರಾಧನೆ ಇತ್ಯಾದಿಗಳನ್ನೆಲ್ಲ ಅದ್ಭುತವಾಗಿ ನಡೆಸ್ದ ಅಂತ ಬರುತ್ತೆ. ಇದಾದ ನಂತರ ಏನಾಯ್ತು, ಕಾಲಕ್ರಮೇಣ ಏನಾಗ್ತದೆ ನಮ್ಗೆ ಗೊತ್ತು, ಅಲ್ಲಿ ಲುಪ್ತವಾಗಿರ್ತದೆ. ಲುಪ್ತ ಅಂತಂದ್ರೆ ಸನ್ನಿಧಾನ ಇರ್ತದೆ, ವಿಗ್ರಹವೂ ಇರ್ತದೆ, ಆದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಪ್ರಾಕೃತಿಕವಾಗಿರ್ತಕ್ಕಂಥ ವಿನಾಶವಾಗುವಂಥದ್ದು. ಆ ಸಂದರ್ಭದಲ್ಲಿ ಗೋದಾವರಿ ನದಿಯಲ್ಲಿ ಅದು ಮುಳುಗಿ ಹೋಯಿತು. ಕಾಲಕ್ರಮೇಣ ಬೆಟ್ಟ ಪ್ರದೇಶ ಅಂತಕ್ಕಂಥದ್ದು ಮತ್ತೆ ಎದ್ದು ಬಂತು. ಇದಾದ ನಂತರ ಇದ್ರ ಮಧ್ಯದಲ್ಲಿ ಆ ಪೊದೆಗಳೆಲ್ಲ ಬೆಳೆದು ಎಲ್ಲ ಆಗಿ ಸಂಪೂರ್ಣವಾಗಿ ಮುಚ್ಚೋಯ್ತು.
ಆ ನಂತರದಲ್ಲಿ ಒಂದು ಹೆಣ್ಣು ಮಗಳು ತಾಯಿಗೆ ಸ್ವಪ್ನದಲ್ಲಿ ದೃಷ್ಟಾಂತವಾಯಿತು, ನಾನು ಇಂಥಲ್ಲಿ ಇದ್ದೇನೆ ಹೀಗೆ ಚತುರ್ಭುಜ ರಾಮರೂಪದಿಂದ ಅಂತ ಹೇಳಿ ಆದಾಗ ಆಕೆ ಹುಡುಕ್ತಾ ಬರ್ತಾಳೆ. ನಾವೆಲ್ಲ ಭದ್ರಾಚಲ ರಾಮದಾಸ ಸಿನಿಮಾದಲ್ಲಿ ಅದನ್ನು ನೋಡಿದ್ದೇವೆ, ಆ ದೃಶ್ಯವನ್ನಲ್ವಾ. ಬಹಳ ಅದ್ಭುತವಾಗಿ ಆ ನಟನೆಯು ಆ ರಾಮನ ಒಂದು ದರ್ಶನವಾಗ್ತಕ್ಕಂಥ ದೃಶ್ಯವನ್ನು ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಬಹಳ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಚಿತ್ರೀಕರಣ ಆಗಿದೆ ಆ ಸಿನಿಮಾದಲ್ಲಿ. ಒಟ್ಟಾರೆ ಈ ರೂಪದಲ್ಲಿ ಇದ್ದಂತಹ ರಾಮಚಂದ್ರನ ಮೂರ್ತಿಯನ್ನ ಆ ತಾಯಿ ಹುಡುಕ್ತಾಳೆ. ಆ ನಂತರದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಪರ್ಣಶಾಲೆಯ ರೀತಿಯ ಗುಡಿಯನ್ನೇ ಕಟ್ಟಿ ಅಲ್ಲಿ ಪೂಜಾದಿ ಕೈಂಕರ್ಯಗಳು ನಡೀತಕ್ಕಂಥ ಸಂದರ್ಭದಲ್ಲಿ ರಾಮದಾಸ ಅಂತಕ್ಕಂಥ ಹೆಸರು ಆ ವ್ಯಕ್ತಿಗೆ ಬರುತ್ತೆ. ವಾಸ್ತವಾಂಶ ಅವನ ಹೆಸರು ರಾಮದಾಸ ಅಲ್ಲ, ಅವನ ಹೆಸರು ಗೋಪಣ್ಣ ಅಂತ. ಆ ಗೋಪಣ್ಣ ಆ ಪ್ರಾಂತ್ಯದ ಗೋಲ್ಕೊಂಡದ ಮಹಾರಾಜ, ಒಬ್ಬ ನವಾಬ ಮುಸಲ್ಮಾನ ದೊರೆ ಏನಿರ್ತಾನೆ, ಅವನಲ್ಲಿ ಗ್ರಾಮ ಲೆಕ್ಕಿಗ ಅಥವಾ ಈ ಒಂದು ಪ್ರಾಂತ್ಯದಲ್ಲಿ ಏನು ಭದ್ರಾಚಲಂ ಅಂತ ನಾವಿವತ್ತೇನು ಹೇಳ್ತಾ ಇದ್ದೀವಲ್ಲ ಕ್ಷೇತ್ರ, ಈ ಭದ್ರಾಚಲಂ ಗ್ರಾಮಕ್ಕೆ ಆತ ಕೋಶಾಧಿಕಾರಿ ಆಗಿರ್ತಾನೆ. ಗ್ರಾಮ ಲೆಕ್ಕಿಗ, ವಿಲೇಜ್ ಅಕೌಂಟೆಂಟ್ ಅಂತ ನಾವೇನಿವತ್ತು ಹೇಳ್ತೀವಲ್ಲ, ಆ ಥರದ ಒಂದು ಆ ಕಂದಾಯ ಇತ್ಯಾದಿಗಳನ್ನು ವಸೂಲಿ ಮಾಡ್ತಕ್ಕಂಥವನು. ಹಾಗಾಗಿ ಅಂತಹ ಆ ರಾಮದಾಸರ ಒಂದು ಪ್ರಯತ್ನದಿಂದ ಎಲ್ಲ ಜನರನ್ನ ಒಟ್ಟುಗೂಡಿಸ್ಕೊಂಡು ಸಾಕಷ್ಟು ಅದಕ್ಕೆ ಸಂಗ್ರಹ ದೇಣಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಆಲಯ ನಿರ್ಮಾಣ ಆಯಿತು. ಪೂಜಾದಿ ಕೈಂಕರ್ಯಗಳು ಆರಂಭವಾಯಿತು ಚತುರ್ಭುಜ ಶ್ರೀರಾಮಚಂದ್ರನಿಗೆ. ಇದಾದ ನಂತರದಲ್ಲಿ ಆಲಯ ನಿರ್ಮಾಣವಾದ ನಂತರ ಮೇಲ್ಭಾಗದಲ್ಲಿ ಶಿಖರಕ್ಕೆ ಸುದರ್ಶನವನ್ನು ಇಡಬೇಕು ಅಂತ ಬಂತು. ಶಿಖರಕ್ಕೆ ಸುದರ್ಶನ, ಅದಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯ ಸುದರ್ಶನ ಚಕ್ರವನ್ನು ಎಲ್ಲಿ ವ್ಯವಸ್ಥೆ ಮಾಡಿದರೂ ಸಹ ಅನುಕೂಲ ಆಗಲಿಲ್ಲ. ಆ ಸಂದರ್ಭದಲ್ಲಿ ರಾಮದಾಸರಿಗೆ ಸ್ವಪ್ನದಲ್ಲಿ ಭಗವಂತ ಪುನಃ ರಾಮದಾಸರಿಗೆ ದೃಷ್ಟಾಂತವನ್ನು ಕೊಡ್ತಾನೆ. ಕೆಳಗಡೆ ಗೋದಾವರಿ ನದಿಯ ಒಳ ಭಾಗದಲ್ಲಿ ಸುದರ್ಶನ ಇದೆ, ಅಲ್ಲಿ ಅದನ್ನ ತಂದು ಶಿಖರ ಸ್ಥಾನದಲ್ಲಿ ಪ್ರತಿಷ್ಠೆ ಮಾಡುವಂತಕ್ಕಂಥ ಒಂದು ಮಾತು ಆ ಸ್ವಪ್ನ ದೃಷ್ಟಾಂತವಾಗುತ್ತೆ. ಅದಾದ ನಂತರ ಪುನಃ ರಾಮದಾಸರು ಬರ್ತಾರೆ, ಅಲ್ಲಿದ್ದಂತಹ ಸುದರ್ಶನವನ್ನು ತೆಗೆದು ಶಿಖರ ಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ಆ ಎಲ್ಲಾ ಖರ್ಚು ವೆಚ್ಚಗಳನ್ನು ಒಟ್ಟಾರೆ ನೋಡಿದಾಗ ಸರಿಸುಮಾರು 6 ಲಕ್ಷ ರೂಪಾಯಿಗಳು, ಆ ಕಾಲದಲ್ಲಿ ಸುಮಾರು 300 ವರ್ಷದ ಹಿಂದೆ ಅಂತ ಇಟ್ಕೊಳ್ಳೋಣ, ಆ ಕಾಲದಲ್ಲಿ 6 ಲಕ್ಷ ರೂಪಾಯಿಗಳು ಒಟ್ಟಾರೆ ಖರ್ಚಾಗಿರುತ್ತೆ. ಅದನ್ನ ರಾಮದಾಸರು ಏನ್ ಮಾಡಿರ್ತಾರೆ, ಅಲ್ಲಿ ಸಂಪಾದನೆ ಆಗಿರ್ತಕ್ಕಂತಹ ಏನು ಅವರು ಗ್ರಾಮದ ಕಂದಾಯಾದಿಗಳನ್ನು ತಗೊಂಡಿರ್ತಾರೆ, ಇದನ್ನ ಬಳಸಿ ಮಾಡಿದಂತಹ ರೀತಿಯಲ್ಲಿ, ಅಂದ್ರೆ ಅದನ್ನ ಬಳಸ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ. ಇದರಿಂದ ಕೆಲವರು ಅವರ ವಿರುದ್ಧ ಇರತಕ್ಕಂತಹ ಪಿತೂರಿಗಾರರು ಏನ್ ಮಾಡ್ತಾರೆ ಅಂತಂದ್ರೆ, ಹೋಗಿ ನವಾಬನಿಗೆ ವಿಷಯವನ್ನು ತಿಳಿಸ್ತಾರೆ. ನವಾಬ ಏನ್ ಮಾಡ್ತಾನೆ, ಮುಂದೇನೇನಾಯ್ತು, ಏನೇನು ರಂಪಾಟಗಳಾದವು, ಅಲ್ಲಿದ್ದಂತಹ ಶ್ರೀರಾಮಚಂದ್ರ ಹೇಗೆ ತನ್ನ ಮಹಿಮೆಯನ್ನು ತೋರಿಸಿದ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಗುರುಗಳೇ, ಕೆಲವರಿಗೆ ಒಂದು ರೀತಿಯ ಮನಸ್ಥಿತಿ ಹೇಗಪ್ಪ ಅಂತ ಹೇಳಿದ್ರೆ, ಈಗ ಈ ಸೀರೆ ಉಟ್ಕೊಂಡೋದ್ರೆ, ಈ ಡ್ರೆಸ್ ಹಾಕ್ಕೊಂಡೋದ್ರೆ ನಾನು ಮಾಡೋಂಥ ಕೆಲಸ ಎಲ್ಲ ಸರಾಗವಾಗತ್ತೆ, ಛೇ ಇದನ್ನು ಹಾಕ್ಕೊಂಡು ಹೋದರೆ ನನಗೆ ಯಾವತ್ತೂ ಹೀಗೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನ ಯೋಚಿಸ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಏನೋ ಒಂದು ವಸ್ತು ತಗೊಂಡು ಬಂದ ನಂತರ ಒಳ್ಳೇದಾಯಿತು, ಅಥವಾ ಈ ವಸ್ತು ಅದು ಚಿನ್ನದ್ದು ಅಂತಲೇ ಅಲ್ಲ, ಯಾರೋ ಗಿಫ್ಟ್ ಕೊಟ್ಟರು, ಇದನ್ನು ತೊಗೊಂಡು ಬಂದು ಇಟ್ಟ ಮೇಲೆ ಏನೋ ಬದಲಾವಣೆ ಆಗ್ತಿದೆ ಅಂತ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಕೆಲವರು. ಅಂದರೆ ಒಂದು ವಸ್ತು ನಮಗೊಂದು ವೈಬ್ರೇಷನ್, ತರಂಗಗಳನ್ನು ಉಂಟು ಮಾಡುತ್ತೆ ಅನ್ನೋ ಒಂದು ಭಾವನೆ ಎಲ್ಲರ ಮನಸ್ಸಲ್ಲಿ ಮೂಡುತ್ತೆ. ನನಗೆ ಆಶ್ಚರ್ಯ ಅನಿಸಿದ್ದಂದರೆ, ಯಾರೊಬ್ಬರು ಪರಿಚಿತರು ಹೇಳ್ತಿದ್ರು, ಅವರ ಮಗುವಿಗೆ ಒಂದು ಬೊಂಬೆಯನ್ನು ಹೆಚ್ಚು ಕಾಲ ಇಟ್ಕೊಳ್ಳಿಕ್ಕೆ ಆ ಮಗುವಿನ ಅಜ್ಜಿ ಬಿಡೋದಿಲ್ವಂತೆ. ಅದು ನೆಗೆಟಿವ್ ವೈಬ್ರೇಷನ್ ಆಗಿಬಿಡತ್ತೆ. ಬಟ್ಟೆ ಮೇಲೆಲ್ಲ ಬೊಂಬೆ ಇರೋವಂಥದ್ದು ಇರುತ್ತಲ್ಲ ಕೆಲವೊಂದು, ಅದನ್ನು ಹಾಕ್ಕೊಳ್ಳಿಕ್ಕೆ ಬಿಡಲ್ಲ ಅವ್ರು. ಯಾಕಂಗೆ ಸೂಕ್ಷ್ಮ, ಅದೆಲ್ಲ ವರ್ಕ್ ಆಗತ್ತಾ, ಇದು ಒಂಥರ ಮೌಢ್ಯ ಅಲ್ವಾ ಅನ್ನೋ ಫೀಲು ಒಬ್ಬರು ನನಗೆ ವ್ಯಕ್ತಪಡಿಸಿದ್ರು. ಗುರುಗಳ ಹತ್ರ ಈ ಪ್ರಶ್ನೆ ಕೇಳಿ ಅಂತ. ಇದು ನಿಜ, ನಾವು ಹೇಗೆ ತೆಗೆದುಕೊಳ್ಬೇಕು? ನೀವು ಹೇಳಿದ್ದು ಅದು ವಿಷಯ ಒಪ್ಪಬಹುದಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದ್ರೆ, ಈ ಪ್ರಪಂಚದ ಪ್ರತಿಯೊಂದು ಘಟನೆಗಳಿಗೂ ಹಿಂದೆ ಯಾವುದೋ ಒಂದು ತರಂಗವೇ ಕಾರಣ. ವೇವ್ ಲೆಂತ್ ಅಂತ ನಾವೇನು ಹೇಳ್ಬೋದು, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಎನರ್ಜಿ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಚೈತನ್ಯವೂ ಒಂದು ತರಂಗವೇ. ಅದು ಹರಿತಕ್ಕಂಥದ್ದು ಹಾಗೇನೆ. ಅದರಲ್ಲಿ ನೀವು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ವೈಬ್ರೇಷನ್ಸ್, ತರಂಗ ಅದೇ ತಾನೆ. ನೀವು ಕಂಪನ ಅಂತಂದ್ರು ಅದೇ ಅರ್ಥವೇ, ಲಹರಿ ಅಂದ್ರು ಅದೇ ಅರ್ಥ, ತೆರೆ ಅಂದ್ರು ಅದೇ ಅರ್ಥ, ತರಂಗ ಅಂದ್ರು ಅದೇ ಅರ್ಥ, ಅಲೆ ಅಂದ್ರು ಅದೇ ಅರ್ಥ.
ಹೀಗಾಗಿ ಇವೆಲ್ಲವೂ ಕೂಡ ಈ ಪ್ರತಿಯೊಂದು ಘಟನೆಗಳ ಹಿಂದೆ ಒಂದು ಶಕ್ತಿಯ ತರಂಗ ಕೆಲಸ ಮಾಡಿ. ಗೊಂಬೆಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ತಾತ್ವಿಕವಾಗಿ ನಾವು ನೋಡಿದಾಗ ಅದು ಒಂದು ಆಕಾರವೇ ತಾನೆ. ಆ ಆಕಾರ ಕೆಲವು ಸಂದರ್ಭದಲ್ಲಿ ಆಕಾರವಾಗಿಯೇ ಇದ್ರೆ ಪ್ರಕೃತಿ ಸರಿ, ಆಕಾರ ಕೆಲವು ಟೈಮ್ ಏನಾಗುತ್ತೆ ವಿಕಾರ ಆಗ್ಬಿಡುತ್ತೆ, ವಿಕಾರ ಆದಾಗ ವಿಕೃತಿ. ಪ್ರಕೃತಿಯಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಅಯಸ್ಕಾಂತೀಯ ತತ್ವಗಳು ಪ್ರಾಕೃತಿಕವಾಗಿ ಸರಿಯಾಗಿ ಇದ್ದಾಗ ತೊಂದರೆ ಇಲ್ಲ. ವ್ಯತ್ಯಾಸ ಆದ್ರೆ, ಇದಕ್ಕೆ ಉದಾಹರಣೆಗೆ ಹೇಳ್ತೀನಿ ನಾನು. ಒಂದು ಯಂತ್ರವನ್ನು ತಾಮ್ರದ ತಗಡದಲ್ಲಿ ಬರೀತೇವೆ ಅಂತ ಇಟ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಯಂತ್ರ ಅಂತಂದ್ರೂ ನಾವು ತಾಮ್ರದ ತಗಡಲ್ಲಿ ಬರೆದ್ರೆ ಅದಕ್ಕೆ ರೇಖೆಗಳಿರತ್ತೆ, ಲೈನ್ ಗೆರೆಗಳಿರತ್ತೆ, ಅದರಲ್ಲಿ ಬೀಜಾಕ್ಷರಗಳಿರತ್ತೆ. ಅದು ಒಂದು ರೂಪ. ಅದು ಆ ರೂಪಕ್ಕೆ ಇರ್ತಕ್ಕಂಥ ಒಂದು ಈಕ್ವೇಶನ್. ಅದು ಆ ಒಂದು ರೂಪವನ್ನು ಕೊಟ್ಟು ಅದಕ್ಕೆ ಬೀಜಾಕ್ಷರಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ತಾತ್ವಿಕ ಶಕ್ತಿ ಪ್ರಕೃತಿಯಲ್ಲೇ ಇರುತ್ತೆ. ಯಾವುದೋ ಒಂದು ರೀತಿಯ ತಾಂತ್ರಿಕ ವಿಧಿಯನ್ನು ಅನುಸರಣೆ ಮಾಡಿ, ಮಂತ್ರ ಇರಬಹುದು, ತಂತ್ರ ಇರಬಹುದು, ಯಂತ್ರ ಇರಬಹುದು, ಹವನ ಇರಬಹುದು, ಜಪ ಇರಬಹುದು, ಅನುಷ್ಠಾನ ಇರಬಹುದು, ವ್ರತ ಇರಬಹುದು, ದೀಕ್ಷೆ ಇರಬಹುದು, ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆ ಮೂಲಕ ಪ್ರಕೃತಿಯಲ್ಲಿರುವಂತಹ ತತ್ವವನ್ನ ಯಂತ್ರದಲ್ಲಿ ಆಕರ್ಷಿಸುವಂತಹ ಒಂದು ಪ್ರಕ್ರಿಯೆ ಅದು. ಅದೇ ಗೊಂಬೆಯ ರೂಪದಲ್ಲಿದ್ದಾಗಲೂ ಕೂಡ ಪ್ರಕೃತಿಯಲ್ಲಿರ್ತಕ್ಕಂಥ ಆ ಒಂದು ತಾತ್ವಿಕ ಶಕ್ತಿ ಸಹಸ್ರಾರು ರೀತಿಯ ವೈಬ್ರೇಷನ್ಸ್, ಕೋಟಿಗಟ್ಟಲೆ ಥರದ್ದು, ಸಹಸ್ರಾರು ಅಲ್ಲ ಕೋಟಿಗಟ್ಟಲೆ ರೀತಿಯ ವೈಬ್ರೇಷನ್ಸ್, ತರಂಗಗಳು ಆ ಭಗವತ್ ಶಕ್ತಿ ಪ್ರಕೃತಿಯಲ್ಲಿ ಇಟ್ಟಿದೆ. ಅದರಲ್ಲಿ ಯಾವುದೇ ಒಂದು ಪಾಸಿಟಿವ್ ವೈಬ್ ಅನ್ನುವಂಥದ್ದು ಆ ಒಂದು ಗೊಂಬೆಯ ಚಿತ್ರವೋ ಅಥವಾ ಯಂತ್ರವೋ ಅಥವಾ ಕೆಲವು ಸಂದರ್ಭ ಈ ಕಾರು ಗೀರು ಇತ್ಯಾದಿಗಳು ಕೂಡ. ಇನ್ನೂ ನೇರವಾಗಿ ಹೇಳಬೇಕು ಅಂತಂದ್ರೆ ಇವತ್ತೆಲ್ಲ ಆ ವೈಬ್ರೇಷನ್ ಕಂಡುಹಿಡಿತಕ್ಕಂಥ ಗನ್ ಮೆಷಿನ್ ಅಂತಕ್ಕಂಥದ್ದು ಬಂದಿದೆ. ಅದು ಹಿಡ್ಕೊಂಡ್ರೆ ಗೊತ್ತಾಗ್ತದೆ ನಮಗೆ. ಈ ಮನೆ ಬಾಗಿಲಿಗೆ ಹಾಕ್ತಕ್ಕಂಥ ಬೀಗದ ಕೀಯಲ್ಲಿ ಕೂಡ ನೆಗೆಟಿವ್ ವೈಬ್ರೇಷನ್ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇದೆ. ತುಕ್ಕು ಬಂದಿದ್ರೆ, ಹಾಳಾಗಿದ್ರೆ, ಹಳತ್ತಾಗಿದ್ರೆ, ಪ್ಲಾಸ್ಟಿಕ್ಕಿನ ವಸ್ತು ಮತ್ತು ಕಬ್ಬಿಣದ ವಸ್ತುಗಳಲ್ಲಿ ಅತ್ಯಂತ ಶೀಘ್ರವಾಗಿ ನೆಗೆಟಿವ್ ವೈಬ್ಸ್ ತುಂಬಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಕೆಲವರೊಬ್ರು ಈ ನೆನಪಿನ ಕಾಣಿಕೆಗಳನ್ನ ಕೊಡ್ತಾರಲ್ಲ ಗುರುಗಳೇ, ಅದು ತುಂಬಾ ಪ್ಲಾಸ್ಟಿಕ್ ಇಂದ ಇರುತ್ತೆ, ತಗಡಿಂದ ಮಾಡಿರ್ತಾರೆ, ಅದನ್ನ ಇಡ್ಲೇಬಾರ್ದು, ತೆಗೆದು ಹಾಕಿ ನೆಗೆಟಿವ್ ವೈಬ್ರೇಷನ್. ಸತ್ಯನಾ ಗುರುಗಳೇ? ಸತ್ಯ, ಸುಳ್ಳಲ್ಲ. ಅದು ಸ್ವಂತ ಅನುಭವ ಹೇಳ್ತೀನಿ. ಸ್ವಂತ ಅನುಭವ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ತಂದಿದ್ದೆ ನಾನು. ಆ ಕಂಪ್ಯೂಟರ್ ಸುಮಾರು ಒಂದು 5-6 ವರ್ಷಗಳ ಕಾಲ ಅದನ್ನು ಉಪಯೋಗಿಸಿ ಆ ನಂತರದಲ್ಲಿ ಸ್ವಲ್ಪ ಏನೋ ಹಾಳಾಯ್ತು, ತೆಗೆದು ಬಿಸಾಕದೆ ಅಂದ್ರೆ ಎಲ್ಲ ಒಂದು ಮೂಲೆಯಲ್ಲಿ ಹಾಕಿದೆ ಮನೆಯಲ್ಲಿ. ಆಮೇಲೆ ಯಾರೋ ಅದು ನಿಮ್ಮದು ಕಂಪ್ಯೂಟರ್ ಇತ್ತಲ್ಲ ಅದು ಕೊಡ್ತೀರಾ ಅಂದ್ರು, ಸರಿ ಕೊಟ್ಟೆ, ಕಳಿಸ್ಬಿಟ್ಟೆ. ಅದ್ರದ್ದು ಆ ಕೀಬೋರ್ಡ್ ಬರ್ತದೆಯಲ್ಲ, ಕೀಬೋರ್ಡ್ ಹಾಳಾಗಿತ್ತು. ಅವರು ಅದನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಇದು ಬೇಡ ಅಂತ ಬಿಟ್ಬಿಟ್ಟು ಹೋದ್ರು. ನಾನು ತೆಗೆದ ಮೇಲೆ ಬಿಸಾಡಿದ್ರೆ ಬರ್ತಿತ್ತು, ತೆಗೆದು ಸುಮ್ಮನೆ ಒಂದು ಸಜ್ಜಾದ ಮೇಲೆ ತೆಗೆದು ಹಾಕಿದೆ. 4 ವರ್ಷ ಅದ್ರ ಬಗ್ಗೆ ನೋಡಕ್ಕೆ ಹೋಗ್ಲಿಲ್ಲ. ಮಲಗಿದ್ರೆ ಏನೋ ಒಂಥರ ಕಿರಿಕಿರಿ, ಮೈಕೈ ಎಲ್ಲ ನೋವು, ಬೆಳಿಗ್ಗೆ ಏಳ್ಲಿಕ್ಕೆ ಆಗಲ್ಲ, ಒಂದು ಥರದ ಆಲಸ್ಯ, ಯಾವಾಗ ನೋಡ್ಲಿ ಮನಸ್ಸಿಗೆ ಒಂಥರ ಕಿರಿಕಿರಿ. ಅಲ್ಲಿ ಮಲಗಿದ್ರೆ ನಿದ್ರೇನೆ ಬರಲ್ಲ. ಯಾವ ಜಾಗದಲ್ಲಿ ಒಂದು ಮಲಗ್ತಿದ್ನೋ ಅಲ್ಲಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ತಾ ಇದ್ದಿದ್ದು. ಆ ನಂತರ ಒಂದು 3-4 ವರ್ಷದ ಮೇಲೆ ಮಲಗಿದ್ರೆ ನಿದ್ದೆ ಬರ್ದೇ ಹೋಯ್ತು. ಆ ನಂತರದಲ್ಲಿ ನಮ್ಮ ಮನೆಗೆ ಒಬ್ರು ಕರೆಸ್ದೆ ನಾನೇ ಅದನ್ನು ಚೆಕ್ ಮಾಡೋದಕ್ಕಾಗಿ. ನನಗೆ ಅದನ್ನು ನೋಡ್ಬೇಕು ಅಂತಿತ್ತು. ನಾ ಮಲಗೋ ಜಾಗದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಅಂತ. ಅವ್ರು ಬಂದು ನೋಡ್ಬಿಟ್ಟು ಇಲ್ಲಿ ಏನೋ ಬೇರೆ ವಸ್ತು ಇದೆ, ಇಲ್ಲಿ ಮೇಲೆ ಏನೋ ಇದೆ ಅಂತಂದ್ರು. ಅದನ್ನ ಹಿಡ್ಕೊಂಡು ಮೂವ್ ಆದ್ರು. ಇಲ್ಲಿ ಮೇಲೆ ಏನೋ ವಸ್ತು ಇದೆ, ತೆಗೀರಿ ಅಂದ್ರು. ತೆಗೆದು ಈ ಕಡೆ ತೆಗೆದು ಇಡಿ ಅದನ್ನ ಅಂತ ನೋಡಿದ್ರೆ ಇದೇ ಕೀಬೋರ್ಡ್, ಕಂಪ್ಯೂಟರ್ ಕೀಬೋರ್ಡ್. ತೆಗೆದು ಕೆಳಗಡೆ ಇಟ್ರೆ ಲಟ 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 ಹೊಡ್ಕೊತಾ ಇದೆ ಅದು ಗನ್. ಡಿಟೆಕ್ಟರ್, ನೆಗೆಟಿವ್ ಡಿಟೆಕ್ಟರ್ ಅಂತಾರಲ್ಲ, ಅದು ಡಿಟೆಕ್ಟ್ ಮಾಡಿ ಇದ್ರಲ್ಲಿ ನೆಗೆಟಿವ್ ವೈಬ್ಸ್ ಇದೆ ಅಂತ ಹೇಳ್ತಿದೆ. ಅದನ್ನ ತೆಗೆದು ದೂರ ಬಿಸಾಕಿ. ಅದನ್ನ ಭಾರಿ ವಿಚಿತ್ರ ಅಂದ್ರೆ ಆ ಗನ್ ತೋರಿಸುತ್ತೆ ಎಷ್ಟು ಚೆನ್ನಾಗಿ ಸಿಗ್ನಲ್ ಕೊಡುತ್ತೆ ಅಂದ್ರೆ, ಕೈಲಿ ಹಿಂಗ್ ತಗೊಂಡ್ರೆ ಕರೆಕ್ಟಾಗಿ ಮೇಲೆ ಎತ್ತಿರ ಮೇಲೆ ತಲೆ ಎತ್ತುತ್ತೆ. ಈ ಕಡೆ ತಗೊಂಡ್ರೆ ಈ ಕಡೆ ತಿರುಗುತ್ತೆ, ಈ ಕಡೆ ತಗೊಂಡ್ರೆ ಈ ಕಡೆ ತಿರುಗುತ್ತೆ, ಮೂವ್ ಆಗುತ್ತೆ, ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಇದ್ರಲ್ಲಿ ನೆಗೆಟಿವ್ ವೈಬ್ಸ್ ಇದೆ ಅಂತ. ಆಮೇಲೆ ಅದನ್ನ ತಗೊಂಡೋಗಿ ದೂರ ಬಿಸಾಕಿದ ನಂತರದಲ್ಲಿ ಮಲಗಿದ್ರೆ ನಿದ್ದೆ ಬರೋಕ್ ಶುರುವಾಯ್ತು. ಇದ್ರ ಅರ್ಥ ಏನು ಅಂತಂದ್ರೆ, ಯಾವ ವಸ್ತುವೇ ಬೇಕಾದ್ರೂ ಆಗಿರ್ಲಿ ಅದಕ್ಕೂ ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ, ಒಂದು ಕಾಲ ಮಿತಿ ಇರುತ್ತೆ. ಆ ಕಾಲ ಮಿತಿ ಅಂತಕ್ಕಂಥದ್ದು ಇರುವಲ್ಲಿವರೆಗೆ ಅದು ನಮ್ಮ ಜೊತೆಲಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆದ್ರೆ ಕಾಲಮಿತಿ ಯಾವ ಮುಗಿತು ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಎಲ್ಲರ ಮನೇಲೂ ಆ ಡಿಟೆಕ್ಟರ್ ತಗೊಂಡು ಹೋಗ್ಕೊಂಡು ನೆಗೆಟಿವ್ ವೈಬ್ರೇಷನ್ ಡಿಟೆಕ್ಟರ್ ತಗೊಂಡು ಹೋಗ್ಕೊಂಡು ಮುಂದೆ ಪರಿಚಯ ಸಮೇತ ಇಲ್ಲ ಗುರುಗಳೇ. ಅವರನ್ನ ಆ ರೀತಿ ನೆಗೆಟಿವ್ ಡಿಟೆಕ್ಟ್ ಮಾಡೋರನ್ನ ನಾ ಕೂಡ ಕರೆಸಿದ್ದೆ. ವಿಚಿತ್ರ ಏನಂದ್ರೆ ಗುರುಗಳೇ,
ನಾವು ಹಾಕೊಳ್ತೀವಲ್ಲ ಸರ, ಹೌದು. ಅದರಲ್ಲಿ ಈ ತರ ಲಾಕ್ ಇರುತ್ತಲ್ಲ, ಹೌದು, ಹುಕ್ಕು. ಅದರಲ್ಲಿ ಅಂದ್ರೆ ಪೂರ್ತಿ ಹೀಗೆ ಒಂದಕ್ಕೆ ಒಂದು ಲಾಕ್ ಇರೋವಂಥದ್ದು ಸರ, ಅದು ನೆಗೆಟಿವ್ ವೈಬ್ರೇಷನ್ ಕೊಡುತ್ತೆ ಅಂತ ನಾನು ಅದು ಅದಕ್ಕೆ ತೋರಿಸ್ತು. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಆದಷ್ಟು ಇವತ್ತೇನು ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಇವೆಲ್ಲ ಇರ್ತಾವಲ್ಲ, ಏನು ಹೇಳ್ಬೋದು, ಮೇಕಪ್ ಸಾಮಗ್ರಿಗಳು, ಕೆಲವಷ್ಟು ಆ ಸರಗಳಿರ್ಬೋದು ಅಥವಾ ಕೈಗೆ ಹಾಕತಕ್ಕಂಥ ಬ್ರೇಸ್ಲೆಟ್ ಇರ್ಬೋದು ಇತ್ಯಾದಿಗಳು ಏನಿದೆಯಲ್ಲ, ಅದನ್ನು ಆದಷ್ಟು ಖರೀದಿ ಮಾಡಬೇಡಿ. ಆದ್ರೆ ಅನಿವಾರ್ಯ ಬೇಕಾಗ್ತದೆ ಕೆಲವು ಸಂದರ್ಭ, ಹೆಣ್ಮಕ್ಳಿಗಂತೂ ಅಲಂಕಾರಕ್ಕೆ ಅನಿವಾರ್ಯ. ತೊಂದರೆ ಅಂತ ಹೇಳಿ ಆದ್ರೆ ಕೆಲವು ದಿವಸಗಳ ಧಾರಣೆ ಮಾಡಿ ಅದನ್ನು ಆದಷ್ಟು ಡಿಸ್ಪೋಸ್ ಮಾಡಿ ಮುಗಿಸ್ಬಿಡಿ. ಇಲ್ಲ ತುಂಬಾ ಚೆನ್ನಾಗಿದೆ, ಇಷ್ಟ ಆಗಿದೆ, ನಾನು ಇಟ್ಕೊಳ್ಳೇಬೇಕು ಅನ್ನೋ ಹಠ ನಿಮ್ಗೆ ಇದ್ರೆ ಆಗ್ತಕ್ಕಂಥ ಕುತ್ತಿಗೆ ನೋವು, ಬೆನ್ನು ನೋವು, ಮೇಕೆ ನೋವು, ತಲೆನೋವು ಅನುಭವಿಸಕ್ಕೆ ಸಿದ್ಧರಾಗಿ. ಅದಿಲ್ಲ, ಇಲ್ಲ ಕೆಲವು ದಿವಸ ಆದ್ರೂ ಇಟ್ಕೊಳ್ಬೇಕು, ಬಳಸಬೇಕು ಅಂತಿದ್ರೆ ಆದಷ್ಟು ಉಪ್ಪು ನೀರಿನಲ್ಲಿ ಮುಳುಗಿಸಿಡಿ ಅಂತ. ಕನಿಷ್ಠ 3 ದಿನ 72 ಗಂಟೆಗಳ ಕಾಲ ಅದನ್ನು ಉಪ್ಪು ನೀರಿನಲ್ಲಿ ಮುಳುಗಿಸಿಟ್ಟು ನಂತರ ಅದನ್ನು ಬಿಸಿಲಿನಲ್ಲಿ ಇಟ್ಟು ಆಮೇಲೆ ಧಾರಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಮಾಡ್ಕೋಬಹುದಾಗಿರುತ್ತೆ. ಹಾಗಾಗಿ ಇದೆಲ್ಲ ಯೋಚನೆ ಮಾಡಬೇಕು. ಪ್ರತಿಯೊಂದು ಕೂಡ ಯಾವುದೇ ಒಂದು ವಿಚಾರ ನಾವು ಮರಿಬಾರ್ದು. ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬೇಕು ಅಂತ ಹೇಳಿ ಆದ್ರೆ ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ತಂದು ತುಂಬಬೇಕಾಗತ್ತೆ. ಅದೇ ನೆಗೆಟಿವ್ ವೈಬ್ರೇಷನ್ನು ಯಾವ ರಗಳಿಯೂ ಬೇಡ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಮ್ಮ ಮನೆಯನ್ನ ನಾವು ಸ್ವಚ್ಛವಾಗಿ ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ನಾವೇ ಕಷ್ಟಪಟ್ಟು ಕಸ ಹೊಡಿಬೇಕು, ನೆಲ ಬರೆಸ್ಬೇಕು, ಫಿನಾಯಿಲ್ ಮತ್ತೊಂದು ಹಾಕಿ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಕಸ ತುಂಬಬೇಕು ಅಂದ್ರೆ ಏನು ಮಾಡೋದು ಬೇಡ, ಸುಮ್ಮನೆ ಇದ್ರೆ ಸಾಕು, ತಾನೇ ತುಂಬಿಕೊಳ್ತದೆ ಅಲ್ವಾ? ಹಾಗೆ ಶುಭ ಅನ್ನುವಂಥದ್ದು ನಾವು ಬಯಸಿ ಕಷ್ಟಪಟ್ಟು ತರಬೇಕಾಗತ್ತೆ. ಅಶುಭ, ಅಪಶಕುನ ಅಥವಾ ನೆಗೆಟಿವ್ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ಸಹಜವಾಗಿ ಬಂದು ತುಂಬಿಕೊಂಡ್ಬಿಡುತ್ತೆ. ಎಚ್ಚರಿಕೆ ನಮಗೆ ಬೇಕು. ನಮ್ಮ ಹಿಂದಿನವರು ಎಷ್ಟು ತಿಳಿದಂಥವ್ರು ಅಂತ ಹೇಳಿದ್ರೆ, ದೀಪಾವಳಿಗೆ ಮತ್ತು ಹಬ್ಬದ ಸಂದರ್ಭಗಳಲ್ಲಿ ಮೇಲ್ಗಡೆ ಇಟ್ಟಿರೋದನ್ನೆಲ್ಲ ಉಪಯೋಗಿಸ್ತಾನೆ ಇರ್ತಿದ್ರು. ಮೇಲ್ಗಡೆ ಇಟ್ಟಿದ್ರೆ ಅದನ್ನ ವಾಪಸ್ ತೆಗೆದು ಎಲ್ಲವನ್ನ ಕ್ಲೀನ್ ಮಾಡೋ ಅಂಥದ್ದನ್ನ ಯಾಕೆ ಇಟ್ಕೊಂಡಿದ್ರು? ನೆಗೆಟಿವ್ ಇರಬಾರ್ದು. ವಿಶೇಷವಾಗಿ ಪ್ರತಿ 3 ತಿಂಗಳು ನಮ್ಮ ಭಾರತೀಯ ಆಚಾರ ವಿಚಾರದಲ್ಲಿ, ಸಂಸ್ಕೃತಿಯಲ್ಲಿ ಕರೆಕ್ಟಾಗಿ ಗಮನಿಸಿ ನೋಡಿದ್ರೆ ಗೊತ್ತಾಗತ್ತೆ. ಪ್ರತಿ 3 ತಿಂಗಳಿಗೆ ಅಮಾವಾಸ್ಯೆ ಸಂದರ್ಭದಲ್ಲಿ ಒಂದು ಹಬ್ಬ ಬರುತ್ತೆ. ಯುಗಾದಿಯಲ್ಲಿ ಹಿಂದೆ ಅಮಾವಾಸ್ಯೆ ಹಬ್ಬ ಇದೆ, ನಾಗರ ಪಂಚಮಿಯಲ್ಲಿ ಹಿಂದೆ ಅಮಾವಾಸ್ಯೆ ಇದೆ, ಭೀಮನ ಅಮಾವಾಸ್ಯೆ ಇದೆ, ಅಲ್ಲೊಂದು ಹಬ್ಬ ಇದೆ. ಅದಾದ ನಂತರ ಭಾದ್ರಪದದ ಅಮಾವಾಸ್ಯೆಯಲ್ಲಿ ಮರುದಿವಸ ನವರಾತ್ರಿ ಇದೆ. ಅದಾದ ನಂತರ ದೀಪಾವಳಿ ಹಬ್ಬದಲ್ಲಿ ಹಿಂದಿನ ದಿವಸ ಅಮಾವಾಸ್ಯೆ ಇದೆ. ಹೀಗೆ ಮುಂದೆ ಹೋಗ್ತಾ ಬನ್ನಿ ನೀವು. ಶಿವರಾತ್ರಿಯಲ್ಲಿ ಮರುದಿವಸ ಅಮಾವಾಸ್ಯೆ ಇದೆ, ಯುಗಾದಿಯಲ್ಲಿ ಮತ್ತೆ ಹಿಂದಿನ ದಿವಸ ಅಮಾವಾಸ್ಯೆ ಇದೆ. ಹೀಗೆ ವರ್ಷದಲ್ಲಿ ಸುಮಾರು 6 ಅಮಾವಾಸ್ಯೆಗಳ ಸಂದರ್ಭದಲ್ಲಿಯೇ ಹಿಂದೆ ಮುಂದೆ ಹಬ್ಬ. ಕಾರಣ ಏನು? ಹಬ್ಬದ ನೆಪದಲ್ಲಾದರೂ ಮನೆ ಶುದ್ಧವಾಗಲಿ, ಸ್ವಚ್ಛವಾಗಲಿ, ಮನೆಯಲ್ಲಿ ಆ ಸಂದರ್ಭದಲ್ಲಿ ಆ ಕಟ್ಟಿರ್ತಕ್ಕಂಥ ಜೇಡರ ಬಲೆ ಇತ್ಯಾದಿಗಳನ್ನು ಹೊಡೆಯೋದು, ಕಿಟಕಿ ಗಾಜು ಇತ್ಯಾದಿಗಳನ್ನು ಒರೆಸಿ ಸ್ವಚ್ಛ ಮಾಡಿ ಇಟ್ಕೊಳ್ತಕ್ಕಂಥದ್ದು, ಹಳೆಯ ಹಾಳಾಗಿರ್ತಕ್ಕಂಥ ವಸ್ತುಗಳನ್ನು ಮನೆಯಿಂದ ದೂರ ಬಿಸಾಕ್ತಕ್ಕಂಥದ್ದು, ಇವೆಲ್ಲ ಕ್ರಮ ಇತ್ತು. ಇವತ್ತೇನಾಗಿದೆ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಹೊಡೆಯುತ್ತಲ್ಲ. ಬಟ್ಟೆಯನ್ನ ಹೇಗಂದರ ಹಾಗೆ ನಾವು ಮಡಚಿ ಎಸ್ತಿದ್ರೆ ಅಲ್ಲೂ ನೆಗೆಟಿವಿಟಿ ಹುಟ್ಕೊಳ್ಳುತ್ತೆ. ಖಂಡಿತ ಹುಟ್ಕೊಳ್ಳುತ್ತೆ. ಅನುಭವದ ಮೇಲೆ ಹೇಳ್ತೀನಿ, ಖಂಡಿತ ಸತ್ಯ. ಯೋಚಿಸ್ತಾ ಹೋದ್ರೆ ವೀಕ್ಷಕರೇ, ನಿಜವಾಗ್ಲೂ ಅದು ಬಹಳ ಆಳವಾದ ಅಧ್ಯಯನ ಬೇಕಾದಕ್ಕೆ. ಮತ್ತೆ ತುಂಬ ಚಿಂತಿತರಾಗ್ಬಿಡ್ತೀವಿ, ಅಯ್ಯೋ ಇಲ್ಲಿ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಹೆಚ್ಚು ಗಮನ ಕೊಡೋದು ಬೇಡ. ಗುರುಗಳು ಹೇಳಿದ ಹಾಗೆ ವೆರಿ ಸಿಂಪಲ್, ಮನೆಗೆ ನಮ್ಗೇನು ಬೇಕು ಬಳಸೋದಕ್ಕೆ ಅಷ್ಟನ್ನು ಮಾತ್ರ ಇಟ್ಕೊಂಡು ಯೂಸ್ ಮಾಡ್ದಿಲ್ದಿರೋ ವಸ್ತುಗಳಿಗೆಲ್ಲವನ್ನ ಆಚೆ ಹಾಕಬೇಕು. ಶ್ರೀರಾಮನ ಕುರಿತಾಗಿ ಒಂದು ಸುಕ್ಷೇತ್ರದ ಬಗ್ಗೆ ತಾವು ಹೇಳ್ತಾ ಒಂದು ಚೂರು ಐತಿಹ್ಯ ಹಾಗೆ ಉಳಿದುಬಿಟ್ಟಿತ್ತು, ಆ ಕತೆ ಮುಂದುವರಿಸಿ ಗುರು. ಭದ್ರಾಚಲಂ ಇವತ್ತು ಕ್ಷೇತ್ರ ಮಹಿಮೆ ವಿಭಾಗದಲ್ಲಿದ್ದಂತಹ ಇವತ್ತಿನ ಕ್ಷೇತ್ರ ಭದ್ರಾಚಲಂ. ಭದ್ರಾಚಲಂನಲ್ಲಿದ್ದಂತಹ ಗೋಪಣ್ಣ ಅವರು ಶ್ರೀರಾಮಚಂದ್ರನ ಮೇಲಿನ ಅಚಲವಾಗಿರತಕ್ಕಂಥ ಭಕ್ತಿಯಿಂದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಮತ್ತು ದೇವಾಲಯ ನಿರ್ಮಾಣಕ್ಕೋಸ್ಕರವಾಗಿ ಅವರು ತಂದಿದ್ದಂತಹ ಕಂದಾಯದಿಂದ ಸಂಗ್ರಹಿಸಿ ಬಂದಿರತಕ್ಕಂಥ ಆ ನವಾಬನ, ಗೋಲ್ಕೊಂಡ ನವಾಬನ ಹಣವನ್ನು ಬಳಸಿದ್ರು ಅಂತ ಹೇಳಿ ಕೆಲವರೆಲ್ಲ ಪಿತೂರಿ ಮಾಡಿ ಹೋಗಿ ನವಾಬನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ದೂರು ಕೊಡ್ತಾರೆ. ಆ ದೂರಿನಿಂದ ಸಿಟ್ಟುಗೊಂಡಂತಹ ನವಾಬ ಏನು ಮಾಡ್ತಾನೆ, ರಾಮದಾಸರನ್ನ ಬಂಧಿಸ್ತಾನೆ ಮತ್ತು ಸೆರೆಮನೆಯಲ್ಲಿ ಇಡ್ತಾನೆ. ಆಗ ಸೆರೆಮನೆಯಲ್ಲಿದ್ದಂತಹ ಆ ರಾಮದಾಸರು, ಗೋಪಣ್ಣ, ರಾಮಚಂದ್ರನನ್ನ ಬೇಡಲಿಕ್ಕೆ ಆರಂಭ ಮಾಡ್ತಾರೆ. ನಾಮಸ್ಮರಣೆ ಮಾಡಿ, ಸ್ವಾಮಿ ನಾನು ನಿನಗೋಸ್ಕರ ನಿರ್ಮಾಣ ಮಾಡಿದೆ, ನನ್ನ ಬದುಕು ಬಂಗಾರವಾಯಿತು. ಹಾಡು ನಮಗೆಲ್ಲ ಗೊತ್ತಿದೆ, ಪಲುಕೆ ಬಂಗಾರ ಮಾಯೇನ ಹೇಳಿ ಅಲ್ವಾ? ಹಾಗೆ ಯಾವಾಗ ರಾಮದಾಸರು
ಶ್ರೀರಾಮಚಂದ್ರನನ್ನ ಬೇಡ್ಲಿಕ್ಕೆ ಆರಂಭ ಮಾಡಿದ್ರು, ಆ ಸ್ತುತಿಸಲಿಕ್ಕೆ ಆರಂಭ ಮಾಡ್ತಾರೆ. ಆಗ ರಾಮಚಂದ್ರನಿಗೆ ಅರ್ಥಾತ್ ಪರಮಾತ್ಮನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಅವನೇನ್ ಮಾಡ್ತಾನೆ, ನೇರವಾಗಿ ಶ್ರೀರಾಮಚಂದ್ರ ಸೀತಾ ಮತ್ತು ಲಕ್ಷ್ಮಣ ಸ್ವರೂಪದಿಂದ ಆ ನವಾಬನ ಎದುರುಗಡೆ ಪ್ರತ್ಯಕ್ಷ ಆಗ್ತಾನೆ. ನವಾಬನ ಎದುರುಗಡೆ ಪ್ರತ್ಯಕ್ಷ ಆಗಿ ಅಲ್ಲಿ ಒಟ್ಟಾರೆ ಏನು ಲೆಕ್ಕಾಚಾರ ಸುಮಾರು 6 ಲಕ್ಷ ವರಹ ಹಣ ಖರ್ಚಾಗಿದೆ ಒಟ್ಟು ಅಂತ. 6 ಲಕ್ಷ ವರಹಗಳನ್ನು ತಂದು ಆ ನವಾಬನ ಮುಂದೆ ರಾಶಿ ಹಾಕ್ತಾನೆ ಪರಮಾತ್ಮ. ಅವನಿಗೆ ಹೇಳ್ತಾನೆ, ನಿನಗೆ ಹಣವನ್ನು ಸಂದಾಯ ಮಾಡಿದ್ದೀನಿ ಅಲ್ವಾ, ನಿನಗೆ ಸಿಕ್ಕಿದೆ ತಾನೆ, ಹಣ ಸಂದಾಯ ಆಗಿದೆ ಅಂತ ಹೇಳಿ ಅದಕ್ಕೆ ರಶೀದಿ ಕೊಡು ಅಂತ ಹೇಳಿ ಕೇಳಿದಾಗ ಈ ನವಾಬನಿಗೆ ರಶೀದಿ ಕೊಡೋದು ಅನಿವಾರ್ಯ ಆಗತ್ತೆ. ಕನಸಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇದಾದ ನಂತರ ಏನಾಗುತ್ತೆ, ನವಾಬ ತಾನು ಆ ಕರ್ಣಿಕನನ್ನು ಕರೆಸಿ ರಶೀದಿಯನ್ನು ಹಾಕಿಸಿ ಅದನ್ನ ಶ್ರೀರಾಮಚಂದ್ರನಿಗೆ ಕೊಡ್ತಾನೆ. ಇದೆಲ್ಲ ಕನಸಿನಲ್ಲಿ ನಡೆದಿತ್ತು. ಅದಾದ ನಂತರ ಎಚ್ಚರವಾಗ್ತದೆ ನವಾಬನಿಗೆ. ಎದ್ದು ಕಣ್ಣು ಬಿಟ್ಟು ನೋಡಿದ್ರೆ 6 ಲಕ್ಷ ವರಹಗಳೂ ಕಾಣುತ್ತೆ, ಜೊತೆಯಲ್ಲಿ ತಾನೇ ಬರೆಸಿ ಸಹಿ ಹಾಕಿಸಿ ಕೊಟ್ಟಂತಹ ರಶೀದಿ ಕೂಡ ಅವನಿಗೆ ಕಾಣಕ್ಕೆ ಸಿಕ್ಕತ್ತೆ. ಆ ನವಾಬನಿಗೆ ನಂಬಲಿಕ್ಕೆ ಆಗಲಿಲ್ಲ. ಇದು ಹೇಗೆ ಸಾಧ್ಯ? ಇದು ಒಬ್ಬ ಭಕ್ತನ ಭಕ್ತಿಯ ವೈಶಿಷ್ಟ್ಯವೇ ಹೊರತು ಅವನ ವಿಶೇಷತೆ, ಅವನ ಸಾಮರ್ಥ್ಯವೇ ಹೊರತು ತನ್ನದಲ್ಲವೇ ಅಲ್ಲ ಅಂತ ಹೇಳಿ ಆ ನವಾಬನಿಗೆ ಬಹಳ ಬೇಸರ ಆಯಿತು. ಆ ನಂತರದಲ್ಲಿ ಅವನೇನ್ ಮಾಡ್ತಾನೆ, ರಾಮದಾಸರನ್ನ ಸೆರೆಮನೆಯಿಂದ ಬಿಡಿಸಿ ಅವರಿಗೆ ಆ 6 ಲಕ್ಷ ವರಹಗಳನ್ನು ಕೊಟ್ಬಿಡ್ತಾನೆ. ತಗೊಂಡು ಹೋಗಿ ನನಗೆಲ್ಲ ಸಂದಾಯ ಆಗಿದೆ ಅಂತ ಹೇಳಿ ಬಹಳ ಸಂತೋಷ ಆಗುತ್ತೆ. ಜೊತೆಲಿ ಆ ರಶೀದಿ ಕೂಡ ಅವನಿಗೆ ಸಿಕ್ಕತ್ತಲ್ಲ. ಅದನ್ನೆಲ್ಲ ನೋಡಿದಂತಹ ರಾಮದಾಸರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಭಗವಂತ ಈ ಲೆವೆಲ್ನಲ್ಲಿ, ಈ ಮಟ್ಟದಲ್ಲಿ ನಮ್ಗೆ ಅನುಗ್ರಹ ಮಾಡ್ತಾನಲ್ಲ ಅಂತ ಹೇಳಿ ತುಂಬಾ ಸಂತೋಷದಿಂದ ಭದ್ರಾಚಲಕ್ಕೆ ಬಂದು ಪರಮಾತ್ಮನ ಮೋಕ್ಷ ಸಾಮ್ರಾಜ್ಯವನ್ನು, ಸಾಯುಜ್ಯವನ್ನು ಹೊಂದುತ್ತಾರೆ ಅಂತ ಹೇಳ್ತಕ್ಕಂಥದ್ದು. ಆನಂತರ ಕೊನೆಯಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಭದ್ರಾಚಲಂನಲ್ಲಿರ್ತಕ್ಕಂತಹ ಶ್ರೀರಾಮಚಂದ್ರ ಮೂರ್ತಿ ಚತುರ್ಭುಜನಾಗಿರ್ತಕ್ಕಂಥದ್ದು ವಿಶೇಷ, ಸೀತಾಲಕ್ಷ್ಮಣ ಸಹಿತನಾಗಿರ್ತಕ್ಕಂಥದ್ದು. ಮತ್ತು ಅದಕ್ಕಿಂತ ವಿಶೇಷ ಏನಪ್ಪಾ ಅಂತಂದ್ರೆ ಶಂಖ ಚಕ್ರ ಕೋದಂಡ ಶರಧಾರಿ ಈ ರೂಪದಲ್ಲಿರ್ತಕ್ಕಂಥದ್ದು, ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥ ಭಂಗಿಯ ಶ್ರೀರಾಮಚಂದ್ರ. ಅಲ್ಲಿರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂದ್ರೆ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದತಕ್ಕಂಥದ್ದು. ಅಂದ್ರೆ ಯಾರು ಈ ದೋಷ ಪರಿಹಾರ ವಿಭಾಗದ ಪ್ರಶ್ನೆ ಅಲ್ಲ ಇದು. ಹಾಗಾಗಿ ಯಾರು ಈ ಭದ್ರಾಚಲಂನಲ್ಲಿರ್ತಕ್ಕಂತಹ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ವಿಶೇಷವಾಗಿ ಶ್ರೀರಾಮಚಂದ್ರನಿಂದಲೇ ದತ್ತವಾಗಿರ್ತಕ್ಕಂಥ 2 ಬಂಗಾರದ ವರಹಗಳು, ಬಂಗಾರದ ವರಹ ಅಂತಂದ್ರೆ ಕಾಯಿನ್ ಅಂತ ತಗೊಳ್ಳಿ, ಆ ಒಂದು ನಾಣ್ಯಗಳು ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥದ್ದು ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ. ಅದರ ದರ್ಶನವನ್ನು ಮಾಡಿದರೆ ಪರಮಾತ್ಮನ ದರ್ಶನವನ್ನ ನೇರ ಮಾಡಿದಂತಹ ಫಲ, ಜೊತೆಯಲ್ಲಿ ಅಲ್ಲಿ ಹೋಗಿ ಸೇವಾದಿಗಳನ್ನು ಸಲ್ಲಿಸಿ ಅಲ್ಲಿಯೇ ಒಂದು ಧ್ಯಾನಾಸಕ್ತ ಸ್ಥಿತಿಯಿಂದ ಬೇಡಿ ಬಂದವರಿಗೆ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆ, ಜೊತೆಯಲ್ಲಿ ಎಲ್ಲ ಸಮಸ್ತ ಪಾಪನಾಶವಾಗುವುದರ ಮುಖಾಂತರವಾಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ಈ ಭದ್ರಾಚಲಂನ ಶ್ರೀರಾಮ ಕ್ಷೇತ್ರದ ಐತಿಹ್ಯ. ಇದರ ಜೊತೆಯಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಭದ್ರಾಚಲಂ ಶ್ರೀರಾಮಚಂದ್ರ ಕ್ಷೇತ್ರವನ್ನ ದಕ್ಷಿಣದ ಅಯೋಧ್ಯ ಅಂತ ಹೇಳಿ ಕರೀತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದ್ಭುತ ಗುರುಗಳೇ. ರಾಮನಾಮ ತಾರಕಂ ಸದಾ ಬಜೋರೆ ಅಂತ ಮನದಲ್ಲಿ ಸ್ಮರಣೆ ಮಾಡಿ ಈಗ ಮತ್ತೆ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಸಿಂಹರಾಶಿಯಿಂದ ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ರಾಶಾಧಿಪತಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು, ಪಂಚಮಾಧಿಪತಿಯ ದೃಷ್ಟಿ, ಮಾಡಿರ್ತಕ್ಕಂತಹ ಪುಣ್ಯ ಕಾರ್ಯಗಳು ಕರ್ಮಗಳ ಫಲವನ್ನ ಊಟ ಮಾಡ್ತಕ್ಕಂತಹದ್ದು, ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂತಹದ್ದು, ಭೂ ಪ್ರಾಪ್ತಿ ಆಗ್ತಕ್ಕಂತಹದ್ದು ಅಥವಾ ಭೂ ಪ್ರಾಪ್ತಿಗೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಕ್ಕಂಥ ಪೂರ್ಣ ಅವಕಾಶಗಳು ಕಾಣಿಸುತ್ತೆ. 3ನೇ ರಾಶಿಯಲ್ಲಿರ್ತಕ್ಕಂಥ ವ್ಯಯಾಧಿಪತಿಯಾದ ಚಂದ್ರ ಭಾಗ್ಯಸ್ಥಿತಿಗೆ ದೃಷ್ಟಿಯನ್ನು ಕೊಡ್ತಾನೆ. ಹಾಗಂತ ಹೇಳಿ ತಾಯಿ ಅಥವಾ ತಾಯಿಯ ಸಮಾನರಾಗಿರ್ತಕ್ಕಂಥ ಪಿತೃ ಸ್ವರೂಪ ಅಥವಾ ಅಂದ್ರೆ ಮಾತಾ ಪಿತೃ ಒಂದು 2 ಒಂದೇ ಆಗತ್ತೆ. ಹಾಗಾಗಿ ತಂದೆ ಅಥವಾ ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥ ಹಿರಿಯ ಜೀವಗಳ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರಬಹುದು. ಆದರೆ ಲಾಭಸ್ಥಿತಿಯಲ್ಲಿರ್ತಕ್ಕಂಥ ಗುರುವಿನ ದೃಷ್ಟಿ ಇರೋದರಿಂದ ಸಾಕಷ್ಟು ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಚಿಂತೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಇಲ್ಲ. ಚತುರ್ಥ ಶುಭ ಕ್ಷೇತ್ರದಲ್ಲಿರ್ತಕ್ಕಂಥ ಬುಧ ಶುಕ್ರ ಯೋಗದಿಂದ ಕರ್ಮಭಾವದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಅಂದ್ರೆ ಅರ್ಥ ಏನು?
ಉದ್ಯೋಗ ಸ್ಥಾನದಲ್ಲಿ ಹೆಣ್ಣಿನಿಂದ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಲಕ್ಷಣ. ನಿಮ್ಮ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಬಾರ್ಡಿನೇಟ್ ಅಂತ ಏನು ಹೇಳ್ತಾರಲ್ಲ, ಸಹೋದ್ಯೋಗಿಗಳು, ಅದರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ಅಥವಾ ನಿಮ್ಮ ಮೇಲೆ ಕೆಲವಷ್ಟು ದೂರುಗಳನ್ನು ಕೊಡ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಶುಕ್ರ ಮತ್ತು ಬುಧ ಸಂಬಂಧಿತವಾಗಿ ಶ್ರೀ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನಸ್ಥಿತಿಯಲ್ಲಿರ್ತಕ್ಕಂಥ ಲಾಭಾಧಿಪತಿ ಅಷ್ಟಮಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು, ಹಣ ಖರ್ಚಾಗ್ತಕ್ಕಂಥದ್ದು ಎಲ್ಲವೂ ಸಹ ಕಾಣಿಸುತ್ತೆ. ಯಾರಿಗೆ ಶೀತ ಪ್ರಕೃತಿಯಾಗಿರ್ತಕ್ಕಂಥ ಶರೀರ ಇರ್ತದೆ ಅಂಥವರಿಗೆ ಆಹಾರ ವ್ಯತ್ಯಾಸದಿಂದ ಉರಿ ಶೀತಾದಿ ಬಾಧೆಗಳು, ಕಣ್ಣಿನಲ್ಲಿ ನೀರು ಸುರಿಯುವಂಥದ್ದು ಅಥವಾ ಮೂಗು ಉರಿಯಾಗಿ ಮೂಗಿನಲ್ಲಿ ನೀರು ಬರ್ತಕ್ಕಂಥದ್ದು, ಈ ಏನು ಲಕ್ಷಣಗಳನ್ನು ಹೇಳುತ್ತೆ, ಈ ಎಲ್ಲ ಲಕ್ಷಣಗಳು ಕನ್ಯಾ ರಾಶಿಯ ಕೆಲವರಿಗೆ ಕಾಣಿಸುತ್ತೆ. ಚತುರ್ಥ ರಾಶಿಯಿಂದ ಕರ್ಮಕ್ಕೆ ದೃಷ್ಟಿಯನ್ನು ಕೊಡ್ತಾ ಇರ್ತಕ್ಕಂಥ ಅಷ್ಟಮಾಧಿಪತಿ ಆಗ್ತಾನೆ. ಅವನು ಲಾಭಕ್ಕೂ ಸಹ ದೃಷ್ಟಿ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಭೂ ಸಂಬಂಧ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು, ಒಡ ಹುಟ್ಟಿದವರ ಜೊತೆಯಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಉಳಿಕೆಯಂತ ಕನ್ಯಾ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಸಪ್ತಮದಲ್ಲಿ ಶನೈಶ್ಚರ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿನ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಆದರೆ ಕರ್ಮಭಾವದಲ್ಲಿರ್ತಕ್ಕಂಥ ಚತುರ್ಥ ಕರ್ಮಾಧಿಪತಿ ಸಪ್ತಮ ಸ್ಥಾನವನ್ನು ನೋಡೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಫಲವನ್ನು ಕೂಡ ಅಂತ್ಯದಲ್ಲಿ ನೋಡ್ಲಿಕ್ಕೆ ಅವಕಾಶ ಉಂಟು. ಯಾವಾಗ ವೃಶ್ಚಿಕ ರಾಶಿಗೆ ಚಂದ್ರನ ಪ್ರವೇಶವಾಗುತ್ತೆ ಮಧ್ಯಾಹ್ನದ ಸುಮಾರಿಗೆ, ಆ ನಂತರದಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳು ಸಹ ಹಂತ ಹಂತವಾಗಿ ಆಗ್ತಾ ಬರುತ್ತೆ. ಚಿಂತೆ ಮಾಡೋದು ಬೇಡ. ಪಾರ್ವತಿ ಪರಮೇಶ್ವರರ ಉಪಾಸನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕರ್ಮಾಧಿಪತಿ ಧನ ಮತ್ತು ಜನ್ಮಸ್ಥಾನದಲ್ಲಿ ಅಂದ್ರೆ ತುಲಾ ಮತ್ತು ವೃಶ್ಚಿಕ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭ. ಆರಂಭಿಕ ಹಂತದಲ್ಲಿ ಸ್ವಲ್ಪ ಅನುಕೂಲ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕೂಡ ಕಾಣಿಸುತ್ತೆ. ದ್ವಿತೀಯ ರಾಶಿಗೆ ಪ್ರವೇಶವಾದ ನಂತರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು, ವಾಹನದಿಂದ ಬೀಳಬಹುದಾಗಿರ್ತಕ್ಕಂಥ ಸಮಸ್ಯೆಗಳು, ಸ್ಕಿಡ್ ಆಗ್ತಕ್ಕಂಥದ್ದು, ಜಾರುವಂಥದ್ದು ಇತ್ಯಾದಿಗಳೆಲ್ಲ ಊಹಿಸಬಹುದಾಗಿರುತ್ತೆ. ಯಾವಾಗ ಶುಕ್ರಚಂದ್ರ ಸ್ಥಿತಿ ಅಂತಕ್ಕಂಥದ್ದು ಬರುತ್ತೆ, ವಾಹನದಿಂದ ಅಪಾಯ ಅಥವಾ ಸಮಸ್ಯೆಗಳು ಅಷ್ಟಮಕ್ಕೆ ದೃಷ್ಟಿ ಕೊಡೋದ್ರಿಂದ ತೊಂದರೆಗಳು ಆಗಬಹುದು. ಆದರೆ ಪೂರ್ಣವಾಗಿರ್ತಕ್ಕಂಥ ದೈವ ಬಲ ಇರೋದ್ರಿಂದ ಅನಾಹುತಗಳ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇದೆ. ಚಿಂತೆ ಮಾಡೋದು ಬೇಡ. ರಾಹು ಮತ್ತು ಗುರುಗಳು ತ್ರಿಕೋಣದಲ್ಲಿ ಚಂದ್ರ ರಾಹು ಗುರು ಯೋಗ ಇರತಕ್ಕಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವೇ ಇದೆ. ಹಾಗಾಗಿ ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಇವತ್ತಿನ ದಿನ ಗುರುವನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲಾದ್ರೂ ಗುರು ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ, ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಭಾಗ್ಯಾಧಿಪತಿ ವೇದಲ್ಲಿದ್ದು ಜನ್ಮ ರಾಶಿಗೆ ಬರ್ತಕ್ಕಂಥ ಒಂದು ಸ್ಥಿತಿ ಇದೆ. ಏನು ಹಾಗಂದ್ರೆ ಭಾಗ್ಯೋದಯವಾಗ್ತಕ್ಕಂಥ ಕಾಲ. ಆರಂಭಿಕವಾಗಿರ್ತಕ್ಕಂತಹ ತೊಂದರೆಗಳು, ಆರಂಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಹಿನ್ನಡೆಗಳು, ವ್ಯಾಪಾರದಲ್ಲಿರಬಹುದು, ಬಿಸ್ನೆಸ್ನಲ್ಲಿರಬಹುದು, ಅಥವಾ ಕರ್ಮದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ದೈವ ಬಲದ ಕೊರತೆ ಕೂಡ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಯಶಸ್ಸಿನ ಕೊರತೆ ಅಂತಕ್ಕಂಥದ್ದು ಕಾಣುತ್ತೆ. ಆ ಒಂದು ಕಾರಣದಿಂದ ಸ್ವಲ್ಪ ಬೇಸರ, ದುಃಖ ಮತ್ತೊಂದು ಎಲ್ಲವೂ ಸಹ ಆರಂಭಿಕ ಹಂತದಲ್ಲಿ ಕಂಡರೂ ಕೂಡ ಯಾವಾಗ ಚಂದ್ರನ ವೃಶ್ಚಿಕ ರಾಶಿ ಪ್ರವೇಶ, ವಿಶಾಖ ನಕ್ಷತ್ರ 4ನೇ ಚರಣಕ್ಕೆ ಬಂದ ನಂತರ ಚಂದ್ರ ವೃಶ್ಚಿಕ ರಾಶಿಗೆ ಬರ್ತಾನೆ. ಹಾಗಾಗಿ ಯಾವಾಗ ವೃಶ್ಚಿಕ ರಾಶಿಗೆ ಚಂದ್ರನ ಪ್ರವೇಶವಾಗುತ್ತೆ, ಭಾಗ್ಯಾಧಿಪತಿಯಾಗಿರೋದ್ರಿಂದ ಸ್ವಲ್ಪ ಅನುಕೂಲಕರವಾದಂಥ ಫಲವನ್ನು ಕೊಡ್ತಾನೆ. ಆದರೆ ನೀಚನಾಗಿರೋದ್ರಿಂದ ನೀಚ ವ್ಯಕ್ತಿಗಳೊಂದಿಗೆ ಸಂಪರ್ಕಕ್ಕೆ ಹೋಗಬೇಕಾಗಿ ಬರ್ತಕ್ಕಂಥದ್ದು, ಅವರೊಂದಿಗೆ ವ್ಯಾಪಾರ ವ್ಯವಹಾರಗಳು ಮತ್ತೊಂದು ಎಲ್ಲ ನಡೆಸ್ತಕ್ಕಂಥ ಒಂದು ಸ್ಥಿತಿ ಕೂಡ ಕಾಣಿಸುತ್ತೆ. ಪರವಾಗಿಲ್ಲ, ವ್ಯಕ್ತಿ ಎಷ್ಟೇ ನೀಚನಾದರೂ ಕೂಡ ತಾನು ಉಚ್ಚವಾಗಿರ್ತಕ್ಕಂಥ ಸ್ಥಿತಿಯನ್ನು ಉಳಿಸ್ಕೊಂಡ್ರೆ, ತಾನು ನೀಚತನಕ್ಕೆ ಇಳಿದೇ ಇದ್ರೆ, ಉಚ್ಚ ಯಾವುದೇ ಕಾರಣಕ್ಕೂ ಬಂಗಾರವನ್ನು ತಿಪ್ಪೆಯಲ್ಲಿಟ್ಟರು ಅದಕ್ಕಿರ್ತಕ್ಕಂಥ ಬೆಲೆ ಅದಕ್ಕಿದ್ದೇ ಇದೆ, ತೊಳೆದು ಆ ನಂತರ ಉಪಯೋಗಿಸ್ಬಹುದಲ್ವಾ? ಹಾಗೆ ನಮ್ಮ ಸ್ಥಾನ, ನಮ್ಮ ಸ್ವಭಾವ, ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಚಟುವಟಿಕೆ, ನಮ್ಮ ಹವ್ಯಾಸ ಎಲ್ಲವೂ ಕೂಡ ಯಾವಾಗ ಪಾಸಿಟಿವ್ ಆಗಿರ್ತದೆ, ಯಾವ ವ್ಯಕ್ತಿಗಳ ಜೊತೆಯಲ್ಲಿದ್ದರೂ ನಮ್ಮನ್ನು ನಾವು ಕಳ್ಕೊಳ್ಬೇಕಾಗಿ ಬರೋದಿಲ್ಲ, ಅಥವಾ ನಮ್ಮ ತನವನ್ನು ನಾವು ಕಳ್ಕೊಳ್ಬೇಕಾಗಿ ಬರೋದಿಲ್ಲ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ಗುರುಗಳೇ, ರಕ್ಷಿತಾ ಅನ್ನೋರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಪ್ರಶ್ನೆಗೆ ಹೋಗೋಕ್ಕೂ ಮುನ್ನ ಅವ್ರು ಹುಟ್ಟಿರುವಂಥ ದಿನಾಂಕ 4/12/99, ಬೆಳಗಿನ ಜಾವ 2:28 ಅಂತ ಹೇಳ್ತಿದ್ದಾರೆ. ನಮಸ್ತೆ ಗುರುಜಿ, ನನ್ನ ಹೆಸರು ರಕ್ಷಿತಾ ಅಂತ. ನನ್ನ ಮದುವೆ ವಿಳಂಬ ಆಗ್ತಿದೆ, ಜೊತೆಗೆ ಕೆಲಸದ ಬಗ್ಗೆ ಕೂಡ ದಯಮಾಡಿ ತಿಳಿಸಿಕೊಡಿ ಅಂತ ಕೇಳ್ತಿದ್ದಾರೆ.
ಮೊದಲನೇದಾಗಿ ರಕ್ಷಿತಾ ಅವರು ಕಳಿಸಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇವ್ರದ್ದು ಚಿತ್ತಾ ನಕ್ಷತ್ರ, ತುಲಾ ರಾಶಿ ಆಗುತ್ತೆ, ಕನ್ಯಾ ಲಗ್ನ ಆಗುತ್ತೆ. ಚಂದ್ರ ಸಪ್ತಮದಲ್ಲಿರ್ತಕ್ಕಂತಹ ಗುರು ಮತ್ತು ಶನಿಯ ಒಂದು ಸ್ಥಿತಿ, ಶನೈಶ್ಚರ ಇಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಜೊತೆಯಲ್ಲಿ ಗುರು ಸಪ್ತಮಾಧಿಪತಿಯಾಗಿ ಬಾಧಕನಾಗಿ ಕಾಣಿಸ್ತಾನೆ. ಹಾಗಾಗಿ ಕನ್ಯಾ ಲಗ್ನಕ್ಕೆ ಅಷ್ಟಮದಲ್ಲಿರ್ತಕ್ಕಂತಹ ಗುರು ಶನಿಯ ಯೋಗ, ಇದು ಚಂದ್ರಾತ್ ಸಪ್ತಮ ಆಗತ್ತೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಅಥವಾ ಕಿರಿಕಿರಿಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತು ಲಗ್ನಾತ್ ಕರ್ಮಸ್ಥಾನದ ಅಧಿಪತಿ ಆಗಿರ್ತಕ್ಕಂಥ ಬುಧನಿಗೆ ಕೂಡ ಶುಕ್ರನ ಸಹಯೋಗ ಅಂತಕ್ಕಂಥದ್ದಿದೆ. ಹಾಗಾಗಿ ಇದು ಒಂದು ಸ್ವಲ್ಪ ವೈರುಧ್ಯಪೂರ್ಣವಾಗಿರ್ತಕ್ಕಂಥ ಜಾತಕ. ಮದುವೆ ಆದರೆ ಉದ್ಯೋಗಕ್ಕೆ ಸಮಸ್ಯೆ, ಅಥವಾ ಉದ್ಯೋಗ ಪ್ರಾಪ್ತಿ ಆಯಿತು ಕೆಲಸಕ್ಕೆ ಹೋಗ್ತಾ ಇದ್ರೆ ಮದುವೆಗೆ ಸಮಸ್ಯೆ ಅನ್ನುವಂಥ ಸ್ಥಿತಿಯಲ್ಲಿ ಇರುವಂತೆ ಕಾಣುತ್ತೆ. ದಶಾಭುಕ್ತಿಯ ಪ್ರಕಾರ ಕೂಡ ನೋಡಿದಾಗ ಈಗ ನೀಚ ಶನೈಶ್ಚರನ ಯುತಿಯನ್ನ ಅಥವಾ ಸಹಯುತಿಯನ್ನು ಹೊಂದಿರತಕ್ಕಂತಹ ಗುರುವಿನ ದಶೆ ಆರಂಭ ಆಗಿದೆ. ಗುರುದಶಾದಲ್ಲಿ ಗುರುಭುಕ್ತಿಯು ಮುಗಿದು ಶನಿ ಭುಕ್ತಿ ಅಂತ್ಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಜಾತಕ ಇದು. ಇದಾದ ನಂತರದಲ್ಲಿ ಮತ್ತೆ ಬುಧ ಭುಕ್ತಿಯೇ ಬರೋದು, ಅದಾದ ನಂತರ ಕೇತು, ಆದ ನಂತರ ಮತ್ತೆ ಶುಕ್ರ ಭುಕ್ತಿಯೇ ಬರೋದು. ಹಾಗಾಗಿ ಒಂದು ಸಾರಿ ಬೆಟ್ಟ ಹತ್ತದೆ ಮತ್ತೆ ಬಿದ್ದೆ ಕೆಳಗೆ, ಮತ್ತೊಂದು ಸರಿ ಬೆಟ್ಟ ಹತ್ತದೆ ಮತ್ತೆ ಬಿದ್ದೆ ಕೆಳಗೆ ಅಂತಕ್ಕಂಥ ಸ್ಥಿತಿಯಲ್ಲಿ ದಶಾಭುಕ್ತಿಗಳಿದ್ದಾವೆ. ಏನು ಮಾಡೋಣ, ಅದಕ್ಕೆ ತಕ್ಕಂತೆ ಇರತಕ್ಕಂಥ ಗ್ರಹ ಸ್ಥಿತಿ ಕೂಡ. ಹಾಗಾಗಿ ಮುಖ್ಯವಾಗಿ ಪಂಚಮಾರಿಷ್ಟ ದೋಷವೂ ಕೂಡ ಇರೋದ್ರಿಂದ ಈ ಜಾತಕಕ್ಕೆ ರಕ್ಷಿತಾ ಅವರಿಗೆ ಒಂದು ಹೇಳೋದೇನಪ್ಪ ಅಂತಂದ್ರೆ, ನೀವು ಮುಖ್ಯವಾಗಿ ಶಿವನ ಉಪಾಸನೆಯನ್ನು ಆರಂಭ ಮಾಡಿ. ಸರ್ವಮಂಗಳದಾಯಕನಾಗಿರ್ತಕ್ಕಂಥ ಶಿವನ ಪರಮ ಮಂಗಳ ರೂಪ ವೈಟ್ ಬೆಳ್ಳಗಿರ್ತಕ್ಕಂಥದ್ದು ಗೌರಮೀಶಂ ನಮಾಮಿ ಅಂತ ಹೇಳ್ತಾರೆ. ಶಿವನನ್ನು ನಾವು ಅನೇಕ ರೂಪಗಳಲ್ಲಿ ನೋಡಿದ್ದೇವಲ್ವಾ. ರುದ್ರನಾಗಿ ನೋಡ್ತೇವೆ, ಶಂಕರನಾಗಿ ನೋಡ್ತೇವೆ, ಶಿವನಾಗಿ ನೋಡ್ತೇವೆ, ಪಶುಪತಿಯಾಗಿ ನೋಡ್ತೇವೆ, ಸ್ಥಾಣುವಾಗಿ ನೋಡ್ತೇವೆ, ಗಂಗಾಧರನಾಗಿ ನೋಡ್ತೇವೆ, ನೀಲಕಂಠನಾಗಿ ನೋಡ್ತೇವಲ್ವಾ. ಈ ಎಲ್ಲವೂ ಶಿವನೇ, ಆದರೆ ಎಲ್ಲ ರೂಪಗಳು ಬೇರೆ ಇದೆ. ಹಾಗೆ ಈ ಎಲ್ಲ ರೂಪಗಳಲ್ಲಿ ಅವನನ್ನು ಶಂಕರ ರೂಪದಿಂದ ನೀವು ಉಪಾಸನೆ ಮಾಡಿದರೆ ತುಂಬ ಒಳ್ಳೆಯದು. ಬೆಳ್ಳಗಿರ್ತಕ್ಕಂಥದ್ದು ಗೌರಮೀಶ ಅಂಥೇಳಿ ಆ ಶಂಕರ ರೂಪದಿಂದ ಅವನನ್ನು ಉಪಾಸನೆ ಮಾಡ್ಕೊಳ್ತಾ ಬಂದರೆ ಈ ಜಾತಕದಲ್ಲಿರ್ತಕ್ಕಂಥ ಅನೇಕ ದೋಷಗಳು ಪರಿಹಾರವಾಗುತ್ತೆ. ಆ ಮೂಲಕವಾಗಿ ಉದ್ಯೋಗದಲ್ಲಿ ಮತ್ತು ವಿವಾಹ ಪ್ರಯತ್ನದಲ್ಲಿ ಎರಡರಲ್ಲೂ ಕೂಡ ಯಶಸ್ಸು ಸಿಗುವಂಥ ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ರಕ್ಷಿತಾ ಅವರೇ, ಧನ್ಯವಾದಗಳಮ್ಮ. ಕಾರ್ಯಕ್ರಮಕ್ಕೆ ತಾವು ಮೆಸೇಜನ್ನು ಕಳಿಸಿದ್ದೀರಾ. ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ಗುರುಗಳು ಶುಭಾಶೀರ್ವಾದ ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ವೀಕ್ಷಕರೇ, ಇನ್ನು ನಿಮಗೂ ಕೂಡ ವಿಶೇಷವಾದ ಪ್ರಶ್ನೆಗಳೇನಾದರೂ ಇದ್ದರೆ, ಎಲ್ಲೂ ಉತ್ತರ ದೊರಕ್ತಾ ಇಲ್ಲ ಅಂದರೆ ತಡಾನೇ ಮಾಡಬೇಡಿ. ಈ ಕೂಡಲೇ ಇಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿ ಸಾಕು. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನೀವು ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮ ವೀಕ್ಷಿಸಬಹುದು ಅಂತ ಹೇಳ್ತಾ, ಗುರುಗಳೇ, ಈಗ ಕೊನೆಯ 4 ರಾಶಿಗಳು. ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ಇವತ್ತು ಆರಂಭಿಕ ಹಂತದಲ್ಲಿ ಉತ್ತಮವಾಗಿರತಕ್ಕಂಥ ಒಂದು ದಿನವಾಗಿದ್ದು, ಬರ್ತಾ ಬರ್ತಾ ಅದು ಮತ್ತಷ್ಟು ಉತ್ತಮವಾಗತಕ್ಕಂಥ ಅವಕಾಶವೇ ಚೆನ್ನಾಗಿದೆ. ಕಾರಣ, ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಲಾಭದಲ್ಲಿದ್ದು ವೃತ್ತಿಯಲ್ಲಿರಬಹುದು, ವ್ಯಾವಹಾರಿಕವಾಗಿರಬಹುದು, ಲಾಭವನ್ನು ಕೊಡ್ತಾನೆ. ಜೊತೆಯಲ್ಲಿ ಅನುಕೂಲವನ್ನು ಕೂಡ ಮಾಡಿಕೊಡ್ತಾನೆ. ಆದರೆ ಲಾಭಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವ್ಯಯದಲ್ಲಿರೋದ್ರಿಂದ ಅದರಲ್ಲಿ ನಿಮಗೆ ಯಾವುದೋ ದೊಡ್ಡ ಲಾಭ ಆಗಿದೆ, ಏನೋ ಸಿಕ್ಕಿದೆ ಅಂತ ಹೇಳಿ ನಿಮ್ಮ ಮನಸ್ಸು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. ಮುಳುಗು ಹೋಗ್ತಿರ್ತಕ್ಕಂಥವನಿಗೆ ಹುಲ್ಲು ಕಡ್ಡಿಯ ಆಸರೆ ಅಂತ ಹೇಳ್ತಾರೆ ಗಾದೆ. ಹಾಗಾಗಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮನಃಪೂರ್ವಕವಾಗಿ ಒಪ್ಕೊಂಡು ದೈವ ನನ್ನನ್ನು ಅನುಗ್ರಹಿಸ್ತಾ ಇದೆ ಎನ್ನುವ ಭಾವನೆಯನ್ನು ದಯವಿಟ್ಟು ತುಂಬಿಕೊಳ್ಳಿ. ಅದಾದ ನಂತರದಲ್ಲಿ ವೈಭಾವಕ್ಕೆ ಚಂದ್ರ ಬಂದ ನಂತರದಲ್ಲಿ ಪಾಪಾರ್ಜಿತವಾಗಿರ್ತಕ್ಕಂಥ ಎಷ್ಟೋ ಕೆಟ್ಟ ಹೆಸರುಗಳಿರ್ಬೋದು, ದುರ್ನಾಮಗಳಿರ್ಬೋದು, ಇವೆಲ್ಲವೂ ದೂರವಾಗ್ತಕ್ಕಂಥದ್ದು. ಸಾರ್ವಜನಿಕವಾಗಿ, ಸಾಮೂಹಿಕವಾಗಿ ನಿಮ್ಮನ್ನು ಗುರುತು ಹಿಡಿದು ನಿಮಗೊಂದು ಬೆಲೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗುವ ಪೂರ್ಣ ಅವಕಾಶ ಅಂತಕ್ಕಂಥದ್ದು ಧನುರಾಶಿಯವರಿಗೆ ಸ್ಪಷ್ಟವಾಗಿ ಕಾಣ್ತಿದೆ. ಮತ್ತು ನಿಮ್ಮ ರಾಶಿಗೆ ಸಪ್ತಮದಲ್ಲಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಇದ್ದಾನೆ. ಆದಿತ್ಯನ ದೃಷ್ಟಿ ಇದೆ. ಒಳ್ಳೆಯ ಒಂದು ಯೋಗ ಕೂಡ ಇದೆ. ಭಾಗ್ಯಾಧಿಪತಿ ಕೂಡ ಆಗ್ತಾನೆ ಸೂರ್ಯ. ಹಾಗಾಗಿ ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಯೋಚನೆ ಮಾಡುವಂತಹ ಅನಿವಾರ್ಯತೆ ಇಲ್ಲ. ಇವತ್ತಿನ ದಿನವನ್ನು ಇನ್ನಷ್ಟು ಉತ್ತಮ ಮಾಡಿಕೊಳ್ಳಿಕ್ಕಾಗಿ ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲಿರ್ತಕ್ಕಂಥವನು ಯಾರದು? ಮಂಗಳ. ಅವನ ಜೊತೆಯಲ್ಲಿ ಭಾಗ್ಯಾಧಿಪತಿ ಆಗಿರತಕ್ಕಂಥ ರವಿ. ಅಂದ್ರೆ ತ್ರಿಕೋಣಾಧಿಪತ್ಯ ಅಂತಕ್ಕಂಥದ್ದು ಇವತ್ತು ನಿಮ್ಮ ರಾಶಿಗೆ ಪ್ರಾಪ್ತಿಯಾಗಿದೆ. ಬಾಣಧರ ಯಾರು? ಶ್ರೀರಾಮಚಂದ್ರ ಅಲ್ವಾ? ಅವನು ಉಪಾಸನೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಇನ್ನು 2-3 ದಿವಸಗಳ ಕಾಲ ಉತ್ತಮವಾಗಿರ್ತಕ್ಕಂಥ ದಿನಗಳನ್ನು ನೋಡೋಕೆ ಪೂರ್ಣ ಅವಕಾಶ ಇದೆ. ಅಷ್ಟಮಾಧಿಪತಿಯಾಗಿ ವೈಭಾವಕ್ಕೆ ಬಂದಿರತಕ್ಕಂಥ ಸೂರ್ಯ
ಆರೋಗ್ಯದಲ್ಲಿ ಉಷ್ಣ ಪ್ರಕೃತಿಯಲ್ಲಿ ಪಿತ್ತ ವ್ಯತ್ಯಾಸಗಳಿಂದಾಗಿ ಆಗಿರ್ತಕ್ಕಂಥ ಆಹಾರದ ಅಥವಾ ಶರೀರದ ಕೆಲವು ಸ್ಥಿತಿಗಳು ಸುಧಾರಿಸ್ತಕ್ಕಂಥ ಸಂಪೂರ್ಣ ಅವಕಾಶ ಇದೆ. ಅಷ್ಟಮಾಧಿಪತಿಯಾದ ರವಿ ವ್ಯಯಕ್ಕೆ ಬಂದಾಗ ಪಾಪಸ್ಥಿತಿಯಿಂದ ಮುಕ್ತಿಯನ್ನು ಕೊಡ್ತಾನೆ. ಪಾಪಸ್ಥಿತಿ ಮತ್ತು ಅನಾರೋಗ್ಯದಿಂದ ಮುಕ್ತಿ, ಪಿತ್ತ ಸಂಬಂಧ ದೋಷಗಳಿಂದ ಮುಕ್ತಿ. ಆದರೂ ಅದರ ಜೊತೆಯಲ್ಲಿ ಸ್ವಲ್ಪ ಹಣಕಾಸಿನ ಮುಕ್ತಿ, ಆದಾಯದಲ್ಲಿ ಮುಕ್ತಿ ಇತ್ಯಾದಿಗಳು ಕೂಡ ಕಾರಣ. ಲಾಭ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಮಂಗಳ, ಹಾಗಾಗಿ ಸ್ವಲ್ಪ ಬೇಸರ ಕೂಡ ಹೌದು. ಆದ್ದರಿಂದ ಮುಖ್ಯವಾಗಿ ಮಕರ ರಾಶಿಯವರು ಸಪ್ತಮ ಸ್ಥಾನಾಧಿಪತ್ಯದ ಚಂದ್ರನ ಸ್ಥಿತಿಯನ್ನು ಯೋಚನೆ ಮಾಡಿದಾಗ ಶಿವ ಮತ್ತು ವಿಷ್ಣುವನ್ನ ಸಮಷ್ಟಿಯಲ್ಲಿ ಅಂದರೆ ಶಂಕರ ನಾರಾಯಣ ರೂಪದಿಂದ ಉಪಾಸನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂತಹದ್ದು. ಷಷ್ಠಾಧಿಪತಿಯಾಗಿ 7, 8, 9ನೇ ಮನೆಯಲ್ಲಿರ್ತಕ್ಕಂತಹ ಚಂದ್ರ, ನಂತರ 10ನೇ ಮನೆಗೆ ಬರತಕ್ಕಂತಹ ಚಂದ್ರ, 10, 9ನೇ ಮನೆಗಳಲ್ಲಿದ್ದಂತಹ ಚಂದ್ರ ವಿಶೇಷವಾಗಿ 9ನೇ ಮನೆಯಲ್ಲಿ ಅಷ್ಟು ಅನುಕೂಲ ಮಾಡಿಕೊಡದೆ ಇದ್ರೂ ಕೂಡ 10ನೇ ರಾಶಿಗೆ ಬಂದಾಗ ಅಲ್ಲಿ ಬುಧನೊಟ್ಟಿಗೆ ಸೇರಿದಾಗ ಕುಂಭರಾಶಿಗೆ ಯೋಗಕಾರಕನಾಗ್ತಾನೆ. ಕಾರಣ ಕುಂಭರಾಶಿಗೆ ಪಂಚಮ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಕರ್ಮಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಪ್ರಯತ್ನಪಟ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಸಾಮರ್ಥ್ಯಶಾಲಿಯಾಗಿದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಅಂದರೆ ಅರ್ಥಾತ್ ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಒಂದು ಕಂಪನಿಯನ್ನು ನಡೆಸ್ತಾ ಇದ್ರೆ, ಒಂದು ವ್ಯವಹಾರವನ್ನು ನಡೆಸ್ತಾ ಇದ್ರೆ, ವ್ಯಾಪಾರ ಇರಬಹುದು ಅಥವಾ ಕಂಪನಿ ಕೂಡ ಇರಬಹುದು, ಯಾವುದೋ ಒಂದು ಕಾರ್ಖಾನೆ ಥರದಲ್ಲಿರ್ತಕ್ಕಂಥದ್ದು ಕೂಡ ಇರಬಹುದು. ಎಲ್ಲ ಭಾಗಗಳಲ್ಲಿ ಕೂಡ ಸಾಕಷ್ಟು ಅನುಕೂಲಗಳನ್ನು ನೋಡ್ತಕ್ಕಂಥ ಪೂರ್ಣ ಅವಕಾಶಗಳು ಕುಂಭರಾಶಿಯವರಿಗೆ ಮುಕ್ತವಾಗಿ ಸಿಗುತ್ತೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಸೂರ್ಯ ಏಕಾದಶಕ್ಕೆ ಧನುರಾಶಿಗೆ ಬಂದಿರೋದ್ರಿಂದ ನಿಮ್ಮ ಕುಂಭಕ್ಕೆ ಕರ್ಮ ಮತ್ತು ತೃತೀಯಾಧಿಪತಿ ಆಗಿರತಕ್ಕಂಥ ಮಂಗಳನ ಯುತಿಯೊಂದಿಗೆ ಪಂಚಮಕ್ಕೆ ದೃಷ್ಟಿ ಕೊಡುವುದರಿಂದ, ಅಲ್ಲಿಂದ ಗುರುವಿನ ದೃಷ್ಟಿ ಇರೋದ್ರಿಂದ ಒಟ್ಟಾರೆ ಯೋಚನೆ ಮಾಡಿದಾಗ ಈ ಒಂದು ತಿಂಗಳ ಕಾಲವೂ ಹೆಚ್ಚು ಕಡಿಮೆ ಈ ಯೋಗ ಅಂತಕ್ಕಂಥದ್ದು ಹಾಗೆ ಇರುತ್ತೆ. ಚಂದ್ರನ ಸಂಚಾರದಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಶಿವನ ಉಪಾಸನೆ ಮಾಡ್ಕೊಳ್ಳಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಾಳೆ ದಿವಸಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಮುಂದೆ ಹೋಗ್ತಾ ಇರತಕ್ಕಂಥ ಚಂದ್ರ ಪಂಚಮಾಧಿಪತಿ ಆಗಿರ್ತಕ್ಕಂಥವನು ಅಷ್ಟಮ ಸ್ಥಿತಿಯಲ್ಲಿರೋ ತನಕ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಬೇಸರವೋ ಅಥವಾ ಒಂಥರ ಕಿರಿಕಿರಿಯೋ ಇತ್ಯಾದಿಗಳು ಕಾಣಿಸಬಹುದು. ಅದಾದ ನಂತರ 9ನೇ ರಾಶಿಗೆ ಹೋಗಿ ಬುಧನ ಜೊತೆಯಲ್ಲಿ ಸೇರಿದಾಗ ಕೌಟುಂಬಿಕವಾದ ಮನೆಗೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ಸುಮ್ಮನೆ ಬೇಸರ. ವಿಶೇಷವಾಗಿ ಸಪ್ತಮಾಧಿಪತ್ಯ ಅಂತಕ್ಕಂಥದ್ದು ಗಂಡನ ವ್ಯವಸ್ಥೆಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ ಇಲ್ಲಿ ಚಂದ್ರ ಸ್ತ್ರೀ ಸೂಚಕ ಗ್ರಹ, ಬುಧನೂ ಸಹ ನಪುಂಸಕ ಗ್ರಹ ಮತ್ತು ಶುಕ್ರ ಸ್ತ್ರೀ ಸೂಚಕ ಗ್ರಹ. ಹಾಗಾಗಿ ಶುಕ್ರ ಚಂದ್ರ ಬುಧ 3 ಗ್ರಹಗಳ ಸ್ಥಿತಿಯನ್ನು ನೋಡಿದಾಗ ಅದು ಮೀನವನ್ನು ಪಂಚಮಕ್ಕೆ ತಗೊಳ್ಳೋದರಿಂದ ಇದು ವಿಶೇಷವಾಗಿ ಮೀನ ರಾಶಿಯ ಹೆಣ್ಣು ಮಕ್ಕಳಿಗೆ ಅನ್ವಯಿಸ್ತಕ್ಕಂಥ ವಿಚಾರ ಆಗಿರುತ್ತೆ. ಗಂಡನ ವಿಚಾರದಲ್ಲಿ, ಯಾಕಂದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಬುಧನ ಜೊತೆಯಲ್ಲಿ ಪಂಚಮಾಧಿಪತಿಯಾದ ಚಂದ್ರ ಬರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಮತ್ತು ಗಂಡನ ಸಂಬಂಧಿತವಾಗಿ ಮೀನರಾಶಿಯವರಿಗೆ ಸ್ವಲ್ಪ ಸಂಕಟ ಇತ್ಯಾದಿಗಳು ಕೂಡ ಕಾಣಬಹುದು. ವಾಹನದಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಶುಕ್ರನ ಜೊತೆಯಲ್ಲಿ ಇರತಕ್ಕಂಥ ಯೋಗ ಅದು. ಹಾಗಾಗಿ ವಾಹನಗಳನ್ನು ವಾಹನಗಳ ಓಡಾಟದ ಸಂದರ್ಭದಲ್ಲಿ ಕಾಲು ಸಿಕ್ಕಾಕೊಳ್ತಕ್ಕಂಥದ್ದು, ಚಕ್ರದ ಕೆಳಗೆ ಕಾಲು ಬರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಆಗಿ ಪೆಟ್ಟಾಗ್ತಕ್ಕಂಥದ್ದು, ಒಟ್ಟಾರೆ ಕಾಲಿಗೆ ಸಂಕಟ ಹೇಳ್ತಾರಲ್ಲ, ಕಾಲಿಗೆ ಸಂಚಿಕಾರ ಅಂತೇಳಿ ಆ ಥರದ ಕೆಲವು ಯೋಗಗಳು ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮತ್ತು ಗಮನವಿಡ್ತಕ್ಕಂಥದ್ದು. ಎಷ್ಟೋ ಸಂದರ್ಭ ಅಜಾಗ್ರತೆ ಅಂತಕ್ಕಂಥದ್ದು ಇದಕ್ಕೆ ಕಾರಣ ಆಗಿರುತ್ತೆ. ಅಜಾಗ್ರತೆಯನ್ನು ವಹಿಸದೆ ಮುಂಜಾಗ್ರತೆಯನ್ನು ವಹಿಸ್ಕೊಂಡ್ರೆ ಸಾಕಷ್ಟು ಅನುಕೂಲವೂ ಆಗುತ್ತೆ ಮತ್ತು ಬಚಾವ್ ಕೂಡ ಆಗಬಹುದು. ಮುಖ್ಯವಾಗಿ ದುರ್ಗಾ ಪರಮೇಶ್ವರಿಯನ್ನು ಉಪಾಸನೆ ಮಾಡಿಕೊಡಿ, ರಕ್ಷಣೆಯನ್ನು ಮಾಡು ಅಂತೇಳಿ ಅವಳನ್ನು ಕೇಳ್ಕೊಳ್ಳಿ. ಶುಭವಾಗಿ. ಗುರುಗಳೇ, ಬಹಳಷ್ಟು ಸುವಿಚಾರವನ್ನ ಪ್ರತಿದಿನ ಹೊತ್ತು ತರ್ತೀರಾ. ನಮಗೆ ಬಹಳ ಸುಕೃತ ಭಾವ ಮೂಡುತ್ತೆ ಈ ಕಾರ್ಯಕ್ರಮದಲ್ಲಿ. ನಿರೂಪಣೆ ಮಾಡೋದಷ್ಟೆಲ್ಲ ಕಾರ್ಯಕ್ರಮ ವೀಕ್ಷಿಸ್ತಿರೋರು ಸರಿಯಾಗಿ ಒಂದು ರೀತಿ ಗಮನ ಕೊಟ್ಟು ಕೇಳಿಸ್ಕೊಂಡ್ರೆ ಬಹಳಷ್ಟು ಬದಲಾವಣೆ ನಮ್ಮ ಜೀವನದಲ್ಲೇ ನಾವು ಮಾಡ್ಕೊಳ್ಬಹುದು. ಧನ್ಯವಾದಗಳು ಎಲ್ಲ ವಿಚಾರಕ್ಕೂ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಆ ಪರಮಾತ್ಮನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸೌಮಾಂಗಲ್ಯಗಳು ಉಂಟಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ಎಲ್ಲ ಶುಭ ಹಾರೈಕೆಗೆ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ.